ಡಾಕ್ಟರ್ ರಾಘವ ಅವರೇ, ನಮಸ್ಕಾರ. ನಮಸ್ಕಾರ ಕೇಶಮೂರ್ತಿ ಅವರೇ. ತಾವು ಇವತ್ತಿನ ದಿವಸ ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಬಹಳ ಸಂತೋಷ. ಪ್ರಾಣಿ ಕಲ್ಯಾಣದ ಮಹತ್ವದ ಬಗ್ಗೆ ನಾವು ಈ ಒಂದು ಸನ್ನಿವೇಶದಲ್ಲಿ ನೀವು ಮಾತಾಡಿಸ್ತಾ ಇರೋದು ಏನೋ ಒಂದು ಕಾಕತಾಳೀಯ ಅನಿಸುತ್ತೆ. ಯಾಕಂದರೆ ಈಗ ಪ್ರಪಂಚದಾದ್ಯಂತ ಅಥವಾ ದೇಶಾದ್ಯಂತ ಒಂದು ಅನಿಮಲ್ ವೆಲ್ಫೇರ್ ಫೋರ್ಟ್ ನೈಟ್ ಅಂತ, ಪ್ರಾಣಿಗಳ ಕ್ಷೇಮಾಭ್ಯುದಯ ಪಾಕ್ಷಿಕ ಅಂತ ಜನವರಿ 14ರಿಂದ 31 ತನಕ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಪ್ರಾಣಿ ಪ್ರಿಯರ್ ಮಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ಸರ್ಕಾರ ಸಹ ವಿಭಿನ್ನ ರೀತಿಯಲ್ಲಿ ಭಿನ್ನವಾಗಿ ಅವರು ಸಹ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಣಿಗಳ ಕಲ್ಯಾಣದ ಬಗ್ಗೆ ಈ ಒಂದು ಇದರಲ್ಲಿ ಹೆಚ್ಚಾಗಿ ಯೋಚನೆ ಮಾಡೋಣ. ಅದರಲ್ಲೂ ವಿಶೇಷವಾಗಿ ಪ್ರಾಣಿ ಹಿಂಸೆ ಅಥವಾ ತಾವು ಕಲ್ಯಾಣ ಅಂತ ಹೇಳಿದ್ರಿ. ಕಲ್ಯಾಣ ಯಾವಾಗ ಆಗುತ್ತೆ ಅಂದರೆ ಹಿಂಸೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಕಲ್ಯಾಣ ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಜನರಲ್ಲಿ ಜಾಗೃತಿನ ಉಂಟು ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಏನಂದರೆ, ಸಂವಿಧಾನದ ಚೌಕಟ್ಟಿನಲ್ಲೂ ಸಾಕಷ್ಟು ಕಾನೂನುಗಳಿದೆ ಪ್ರಾಣಿ ಹಿಂಸೆ ಅದಕ್ಕೋಸ್ಕರ ಕಾನೂನುಗಳು SPCA ಅಂತಿದೆ, ಪ್ರಾಣಿ ದಯಾ ಸಂಘ ಅಂತಿದೆ, ಬೇಕಾದಷ್ಟು ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜನರ, ಅದರಲ್ಲೂ ವಿಶೇಷವಾಗಿ ರೈತರ ಒಂದು ಮನೋಭಾವನೆ ಮೇಲೆ ಪ್ರಾಣಿಗಳಿಗೆ ಉಂಟಾಗುವ ಕ್ರೂರತೆ ಡಿಪೆಂಡ್ ಆಗಿರುತ್ತೆ ಅಥವಾ ಅದೇ ಪರಿಗಣಿಸ್ಬೇಕಾಗತ್ತೆ ಅಂತ ನನ್ನ ಮನಸ್ಸಿಗಾದರೂ ಅನಿಸುತ್ತೆ. ಅದಕ್ಕೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ದ ಗ್ರೇಟ್ನೆಸ್ ಆಫ್ ಎ ನೇಷನ್ ಕೆನ್ ಬಿ ಜಡ್ಜ್ಡ್ ಬೈ ದ ವೇ ಇಟ್ಸ್ ಅನಿಮಲ್ಸ್ ಆರ್ ಟ್ರೀಟೆಡ್ ಅಂತ. ಅಂದರೆ ಪ್ರಾಣಿಗಳನ್ನು ನಡೆಸ್ಕೊಳ್ಳುವ ರೀತಿ ಆ ದೇಶದ ಹಿರಿಮೆಯನ್ನು ಸಾರುತ್ತಂತೆ. ಅಂದರೆ ನೋಡಿ, ನಾವು ಹೇಗಿದ್ವಿ ಅನ್ನೋದು ನಮ್ಮ ದೇಶದ್ದೇ ಹಿರಿಮೆ. ಪ್ರಾಣಿಗಳ ಜೊತೆ ಸಂಬಂಧ ನಮ್ದು ಹೇಗಿದೆ ಅಂತ ಅಂದ್ಬಿಟ್ಟು, ಅದರಲ್ಲಿ ನಮ್ಮ ದೇಶದ ಜನ ಪೂರ್ವಿಕರೇನು ಭಾಳ ಹಿಂದೆ ಬಿದ್ದಿಲ್ಲ. ಭಾಳ ಪ್ರೀತಿ ಮತ್ತು ಮಮತೆಯಿಂದ ಅವರು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಹೇಗೆ ಅಂದರೆ, ಒಂದಲ್ಲ ಒಂದು ದೇವರ ವಾಹನ ಅಂತನೋ, ಒಂದು ಸಂಕೇತ ಅಂತನೋ ಅವ್ರು ಮಾಡಿಕೊಂಡು ಪ್ರಾಣಿಗಳನ್ನು ಒಂದು ಪೂಜ್ಯ ಸ್ಥಾನದಲ್ಲಿ ನಿಲ್ಲಿಸಿ ಅದರ ಕಲ್ಯಾಣನ ಆಟೋಮೆಟಿಕ್ಕಾಗಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ನೋಡಿ, ಇದರಲ್ಲಿ ನಾನು ಈ ವಿಷಯದ ಬಗ್ಗೆ ಒಂದು ಚಿಂತನೆ ನಡೆಸ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ಪೂರ್ವಿಕರಲ್ಲಿ ನಾವು ಯಾವುದು ಪೌರಾಣಿಕ ಅಂತ ಹೇಳ್ತೀವಿ, ಅದರಲ್ಲಿ ಯಾವ ದೇವರನ್ನ ನಾವು ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನನಗೆ ಅತ್ಯಂತ ಹೆಚ್ಚು ಜನರಿಂದ ಪೂಜಿತನಾಗುವಂಥ ಶಂಕರ ಜ್ಞಾಪಕ ಬಂದ. ಈಶ್ವರ ನೋಡಿ, ಅವನ ಮನೆ ಸಂಸಾರ ಹೇಗಿದೆ ನೋಡಿ, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ಅವನ ವಾಹನ ನಂದಿ, ಹೆಂಡತಿ ಅಂದರೆ ಪಾರ್ವತಿ, ಶಕ್ತಿ ದುರ್ಗೆ ವಾಹನ ಸಿಂಹ, ಒಂದಕ್ಕೊಂದಕ್ಕೆ ಆಗ್ಬರಲ್ಲ ದ್ವೇಷ. ಇನ್ನು ಮಕ್ಕಳ ವಾಹನನೋ ಒಬ್ಬಂದು ಇಲಿ ಗಣಪತಿದು, ಹೊಟ್ಟೆಗೆ ಹಾವು. ಇನ್ನೊಬ್ಬ ಕುಮಾರಸ್ವಾಮಿ ಅಂದರೆ ಷಣ್ಮುಖ, ಅವನ ವಾಹನ ನವಿಲು ಹಾವು ಇಲಿ ಒಂದಕ್ಕೊಂದಕ್ಕೆ ಬದ್ಧ ದ್ವೇಷಿಗಳು. ಆದರೂ ಒಂದೇ ಒಂದು ಸಂಸಾರದಲ್ಲಿ ಇವೆಲ್ಲನೂ ಸೌಹಾರ್ದಯುತವಾಗಿ ಜೀವನ ನಡೆಸ್ತಾ ಇದ್ವು ಅಂತ ನಮ್ಮ ಪೂರ್ವಿಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಹೇಳ್ತೀವಿ ನಮ್ಮ ದೇಶದಲ್ಲಿ ಜಾತಿಗಳು ಜಾಸ್ತಿ ಇದೆ, ವೈವಿಧ್ಯತೆಯಲ್ಲಿ ಏಕತೆ ಅಂತ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ವಿ, ನಮಗೆ ಗೊತ್ತಿಲ್ಲದ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ವಿ. ಮತ್ತು ಇದಲ್ಲದೇನೆ ನಮ್ಮಲ್ಲಿ ಇನ್ನೂ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂತು. ಈಗ ತಾನೇ ನಮ್ಮ ರೈತರು ಅವರವರ ರಾಸುಗಳನ್ನು ಕಿಚ್ಚು ತುಂಬಿದ್ದಾರೆ ಈಗಾಗಲೇ, ಎತ್ತುಗಳು ಕರುಗಳಿಗೆಲ್ಲ. ಯಾಕೆ ಕಿಚ್ಚು ಹಾರಿಸೋದು ಸಾಮಾನ್ಯವಾಗಿ ಸಂಕ್ರಾಂತಿ ಸಮಯದಲ್ಲಿ ಆಗುವಂಥ ಸಮಯ. ಯಾವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಸುಗ್ಗಿ ಮುಗಿದು ಏನಾಗುತ್ತೆ, ಅವನು ಸ್ವಲ್ಪ ಸುಧಾರಣೆ ಆದಮೇಲೆ ತನಗೋಸ್ಕರ ದುಡಿದ ಪ್ರಾಣಿಗಳಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಧನ್ಯವಾದಗಳನ್ನು ಹೇಳುವಂಥ ಕಾಲ. ನೋಡಿ, ಇದು ಹೆಂಗೆ ಕೋಯಿನ್ಸೈಡ್ ಆಗಿದೆ ಅಂತಂದರೆ, ಬೇರೆ ದೇಶದಲ್ಲೂ ಸಹ ಇದು ಪ್ರಾಣಿ ಕಲ್ಯಾಣ ಪಾಕ್ಷಿಕ ಫೋರ್ಟ್ ನೈಟ್ ಅಂತ ಏನು ಹೇಳ್ತೀವಿ, ಸಂಕ್ರಾಂತಿಯಿಂದ ಪ್ರಾರಂಭ ಆಗುತ್ತೆ. ನಮ್ಮ ದೇಶದ ಜನ ಸಂಕ್ರಾಂತಿ ದಿವಸನೇ ಈ ಪ್ರಾಣಿ ಕಲ್ಯಾಣದ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂಥದ್ದು ಇದೆ. ಹಾಗಾಗ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ಇದರಲ್ಲಿ ಪ್ರಾಣಿ ಕಲ್ಯಾಣದ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಿಚ್ಚಾಯಿಸೋದ್ರಲ್ಲಿ ಏನಾದರೂ ವೈಜ್ಞಾನಿಕ ಅಂಶಗಳಿದ್ದಾವ ಡಾಕ್ಟ್ರೆ? ಕಿಚ್ಚಾಯಿಸೋದ್ರಲ್ಲಿ ವೈಜ್ಞಾನಿಕ ಅಂಶ ಅಂದರೆ ಏನಂದರೆ ಕಿಚ್ಚಾಯಿಸಿ ಕೆಚ್ಚು ತುಂಬು ಅಂತ. ಇವಾಗ ನಾವು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಯಾರೋ ಪುರೋಹಿತರು ಇರ್ಬೋದು, ಯಾರೋ ಇರ್ಬೋದು, ಮುಖಕ್ಕೆ ತೀರ್ಥನ ಅಬ್ರಪ್ಟ ಅಂದರೆ ಏಕಾಏಕಿ ಎರಚ್ಬಿಡ್ತಾರೆ. ಎರಚಿದಾಗ ಏನಾಗುತ್ತೆ, ಒಂದು ಜಾಗೃತ ಮನೋಭಾವ ಉಂಟಾಗುತ್ತೆ. ಅಂದರೆ ಏನಾದರೂ ಅಂತ ಒಂದು ಇದ್ದಕ್ಕಿದ್ದಂಗೆ, ಅಂದರೆ ನಾವೇನು ಹೇಳ್ತೀವಿ ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ, ಅದು ಸ್ಪೀಡಪ್ ಅಂದರೆ ಜಾಸ್ತಿ ಆಗುತ್ತೆ. ಅಂದರೆ ಯಾವುದೇ ಒಂದು ಸಮಸ್ಯೆಗಳಿಗೆ ಬಹುಬೇಗ ಸ್ಪಂದನೆ ಮಾಡೋ ಅಂಥ ಒಂದು ಒಳಗಡೆ ಅದು ಡೆವಲಪ್ ಅಂದರೆ ಅದು ಬೆಳೀತಾ ಹೋಗುತ್ತೆ. ಪ್ರಾಣಿಗಳಲ್ಲೂ ಅಷ್ಟೇ. ಈ ಕಿಚ್ಚಾಯಿಸೋದ್ರಿಂದ ಇದ್ದಕ್ಕಿದ್ದಂಗೆ ಕಿಚ್ಚು ಬರೋದ್ರಿಂದ ಏನಾದರೂ ಅಂಥ ಅವಘಡಗಳು, ಇವಾಗ ಗಾಡಿ ಎಳಿತಾ ಇರ್ಬೇಕಾದ್ರೆ ಏನೋ ಒಂದು ಅವಘಡ
ಮಧ್ಯಕ್ಕೆ ಬರ್ಬೋದು. ಅವಾಗ ಈ ಕ್ರಿಕೆಟ್ ಕಾಮೆಂಟ್ರಿ ರಿಯಾಕ್ಷನ್ ಟೈಮ್, ಕ್ಯಾಚ್ಗೆ ರಿಯಾಕ್ಷನ್ ಟೈಮ್ ಅಂತ ತೋರಿಸ್ತಾ ಇರ್ತಾರೆ. ಹುಡುಗರುಗಳು ನೋಡ್ತಿರ್ತಾರೆ, ಈಗ ರೈತರ ಮಕ್ಕಳು ಕ್ರಿಕೆಟ್ ನೋಡ್ತಾರೆ, 30 ಸೆಕೆಂಡು 20 ಸೆಕೆಂಡು ಅಂತ. ಈ ರಿಯಾಕ್ಷನ್ ಟೈಮ್ ಅಂದರೆ ಸ್ಪಂದಿಸೋ ಅಂತ ಸಮಯ ಇದರಿಂದ ಉತ್ತಮಗೊಳ್ಳುತ್ತೆ ಅಂತ ನನಗನ್ಸ್ತಾ ಇದೆ. ಆದರೆ ರೈತರಿಗೇನು ಧೈರ್ಯ ತುಂಬೋದು. ಅವ್ರು ಹೇಳೋದು ಅದೇನೆ, ಕಿಚ್ಚು ಹಾಯಿಸಿ ಕೆಚ್ಚು ತುಂಬು ಅಂತ. ಕೆಚ್ಚು ಅಂದ್ರೆ ಧೈರ್ಯನ ತುಂಬು ಅಂತ. ಆದರೆ ಪ್ರಾಣಿಗಳ ಬಗ್ಗೆ ಹೇಳಿದೆ ನೋಡಿ, ಪ್ರತಿಯೊಂದು ಪ್ರಾಣಿನೂ ವಾಹನ ಸಂಕೇತ ಅಂತ ಹೇಳಿದೆ ನೋಡಿ. ಕಾಗೇನೂ ಬಿಟ್ಟಿಲ್ಲ ನಮ್ಮ ಜನ, ಕಾಗೇನೋ ಒಂದು ಶನದೇವರಿಗೆ ಇಟ್ರು, ನಾಯಿನೂ ಬಿಟ್ಟಿಲ್ಲ, ದತ್ತಾತ್ರೇಯ ನಾರಾಯಣ ಅಂದ್ರು, ಗೂಬೆ ಲಕ್ಷ್ಮಿ ಅಂತಂದ್ರು. ಹೀಗೆ ಒಂದೊಂದು ಪ್ರಾಣಿನೂ ನಾವು ಯಾವುದೇ ರೀತಿಯಲ್ಲೂ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಬಾರ್ದು ಅಂತ ನಮ್ಮ ಪೂರ್ವಿಕರು ಇದನ್ನ ಮಾಡ್ಕೊಂಡು ಬಂದ್ರು. ಹೀಗಾಗಿ ಪ್ರಾಣಿ ಕಲ್ಯಾಣದ ಬಗ್ಗೆ ಚಿಂತನೆ ಇವತ್ತಿನದಲ್ಲ, ಶತಶತಮಾನಗಳಿಂದ ಈ ಪ್ರಾಣಿ ಕಲ್ಯಾಣದ ಒಂದು ಚಿಂತನೆ ನಡೀತಾ ಇದೆ. ರೇಷ್ಮೆ ರಂಗ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ. ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ರೈತರ ಅನುಭವದ ಮಾತು, ನೇರ ಫೋನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ. ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ. ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ. ಆಲಿಸಿ, ಅನುಸರಿಸಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ. ಇತ್ತೀಚೆಗೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ, ಸಮಾಜದಲ್ಲಿ ಬದಲಾವಣೆ ಆಗ್ತಿದೆ, ಮನುಷ್ಯನ ಮನೋಭಾವನೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಮನುಷ್ಯನ ಆಸೆಗಳಲ್ಲಿ ಒಂದು ಪ್ರಮುಖವಾದ ಆಸೆ ಇವತ್ತಿಗೆ ಏನು ಅಂತಂದ್ರೆ, ಪ್ರತಿಯೊಂದು ತನ್ನ ಅಡಿಯಾಳ ಆಗಿರ್ಬೇಕು ಅಂತ ಅಷ್ಟೇ. ಇನ್ನೇನು ದೊಡ್ಡ ಆಸೆ ಏನಿಲ್ಲ ಅವನಿಗೆ. ಪ್ರಕೃತಿ ಆಗ್ಬೋದು, ಪ್ರಾಣಿ ಆಗ್ಬೋದು, ಯಂತ್ರ ಯಾವುದೇ ಆಗ್ಬೋದು, ನಾನು ಹೇಳ್ದಂಗೆ ಕೇಳಬೇಕು ಅನ್ನಕ್ಕೆ ಶುರು ಮಾಡ್ದ. ಯಾವಾಗ ಈ ಮೈಂಡ್ ಸೆಟ್ ಅಂದರೆ ಒಂದು ಮನೋಭಾವನೆ ಆವಾಗ ಮನುಷ್ಯನಲ್ಲಿ ಜಾಗೃತ ಜಾಸ್ತಿ ಆಗ್ತಾ ಇದೆ, ಅವಾಗೇನಾಯಿತು, ಪ್ರಾಣಿಗಳನ್ನು ಪಳಗ್ಸಕ್ಕೆ ಶುರು ಮಾಡಿ ಒಂದು ಸಾರ್ವಭೌಮತ್ವ ಅದ್ರ ಮೇಲೆ ಸ್ಥಾಪಿಸ್ಬೇಕು ಅಂತ ಶುರು ಮಾಡ್ದ. ಇರೋ ಬರೋ ಪ್ರಾಣಿಗಳನ್ನೆಲ್ಲ ಹಿಡ್ಕೊಳಕ್ಕೆ ಶುರು ಮಾಡ್ದ. ಯಾವುದು ತನ್ನ ಮಾತು ಕೇಳ್ತೋ ಅದನ್ನು ಸಾಕು ಪ್ರಾಣಿ ಅಂತ, ದನ ಎಮ್ಮೆ ಆಡು ಕುರಿ ಅಂತ ಸಾಕಕ್ಕೆ ಶುರು ಮಾಡ್ದ. ಇನ್ನೂ ಕೆಲವು ಪ್ರಾಣಿಗಳು ಬೇಕಾಯಿತು ಅವನಿಗೆ. ಯಾಕೆ? ತನ್ನ ವಿನೋದಕ್ಕಾಗಿ, ಏನೋ ನಾಯಿ, ಬೆಕ್ಕು, ಪಕ್ಷಿ ಆ ಥರದ್ದು ಒಂದು ಬೇಕಾಯಿತು. ಅವನು ವಿನೋದ, ಟೈಮ್ ಪಾಸ್, ಮನೋರಂಜನೆಗೋಸ್ಕರ. ಇದಕ್ಕೋಸ್ಕರ ಅವನು ಅದನ್ನ ಮುದ್ದು ಪ್ರಾಣಿಗಳು ಅಂತ ಮಾಡ್ದ. ತನ್ನ ಮಾತು ಯಾವ್ದು ಕೇಳಲಿಲ್ವಾ ಅದನ್ನ ಕಾಡ ಪ್ರಾಣಿ ಅನ್ಲಿಲ್ಲ, ಅವನ ಕ್ರೂರ ಪ್ರಾಣಿ ಅನ್ಬಿಟ್ಟು. ಕ್ರೂರ ಪ್ರಾಣಿ ಅಂತ ಅನ್ಬಿಟ್ಟು ಅದಕ್ಕೆ ಒಂದು ಕ್ರೂರತೆ ಪಟ್ಟಣ ತಾನೇ ಮನುಷ್ಯನೇ ಕಟ್ಟದ. ಈ ಹಿನ್ನೆಲೆಯಲ್ಲಿ ಕ್ರೂರ ಪ್ರಾಣಿ ಮಾಡಿದಾಗ ಏನು ಮನಸ್ಸಿಗೆ ಬರ್ತಾ ಇದೆ ಅವನಿಗೆ ಅಂತಂದ್ರೆ, ಎಲ್ಲಾನು ತಾನು ಹೇಳ್ದಂಗೆ ಕೇಳಬೇಕು. ತಾನು ಹೇಳ್ದಂಗೆ ಯಾವ್ದು ಕೇಳಲ್ಲ ಅದು ಕ್ರೂರ. ಇವನೇ ಮೊದಲನೇದಾಗಿ ಕ್ರೂರ. ಈ ಥರ ಕ್ರೂರತೆ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅವನೇನು ಮಾಡಕ್ಕೆ ಶುರು ಮಾಡ್ದ, ಯಾವ್ದು ಹೇಳ್ದಂಗೆ ಕೇಳಿದ ಪ್ರಾಣಿಗೆ ಮುದ್ದು, ಕೇಳದೆ ಇದ್ರೆ ಗುದ್ದು ಶುರು ಮಾಡ್ಕೊಂಡ. ಈ ಥರ ನಡೀತಾ ನಡೀತಾ ಅವನು ಹೆಚ್ಚಿಗೆ ಯಾವುದ್ರ ಮೇಲೆ ಒಂದು ಪ್ರಾಮುಖ್ಯತೆ ಕೊಡಕ್ಕೆ ಬಂದ ಅಂದ್ರೆ ಸ್ವಾರ್ಥಕ್ಕಾಗಿ ಸಾಕ್ತಾ ಇದ್ದಾನ ಅವನು. ದನ ಎಮ್ಮೆ ಆಡು ಕುರಿ ಎಲ್ಲ ಏನು 4 ಜನಕ್ಕೆ ಊಟ ಹಾಕಬೇಕು ಅಂತ ಮಾಡ್ತಾರಲ್ಲ, ಅದು ಅಷ್ಟೇ ಪುಣ್ಯ ಸಂಪಾದನೋ ಸ್ವಾರ್ಥ, ಅವರು ಸುಖವಾಗಿರಲಿ ಅನ್ನೋದಲ್ಲ. ಪ್ರಾಣಿಗಳನ್ನು ಅಷ್ಟೇ ಅದೇ ಥರ ಸಾಕದ. ಯಾಕೆ? ತನ್ನ ಕೃಷಿಗೆ ಬಳಸ್ಕೋಬೇಕು, ಪ್ರತಿಯೊಂದಕ್ಕೂ ತಾನು ಹೇಳ್ದಂಗೆ ಕೇಳಬೇಕು, ಗಾಡಿ ಎಳಿಬೇಕು ಅನ್ನೋದಕ್ಕೆ ಬೆಳೆಸ್ತಾ ಹೋದ. ಯಾವ ಮನೋಭಾವ ಬಂತು ಅಂದರೆ, ಕೊನೆಗೆ ರೈತನಿಗೆ ಇವತ್ತೊಂದು ದಿವಸಕ್ಕೆ ಕುರಿ ಸಾಕಿದ್ರೆ ಕುರ್ಬಂಗಿ ಲಾಭ ಅಂತ. ಅಂದರೆ ಹೆಚ್ಚೆಚ್ಚು ತಿನ್ಲಿ ಬಿಡ್ಲಾ ಅಂತಾರೆ. ತಿಂದ್ರೆ ಯಾರಿಗ್ಲಾ? ನಮಗೆ ದಕ್ಕೋದು. ನೋಡಿ ಹೇಗೆ ಮನೋಭಾವನೆ ಬದಲಾವಣೆ ಆಗ್ತಾ ಬಂತು. ಈ ಬದಲಾವಣೆ ಆಗ್ತಾ ಇದ್ದಂಗೆ ಮೊದಲು ಮೂಢನಂಬಿಕೆಯಿಂದ ಕೆಲವು ಕ್ರೂರತೆಗಳು ನಡೆಯೋದು. ಅಂದರೆ ನಮ್ಮ ಪೂರ್ವಿಕರ ಕಾಲದಲ್ಲೂ ಕ್ರೂರತೆ ಇತ್ತು ನೋಡಿ. ಹಿಂದಿನ ಕಾಲದಲ್ಲಿ ಬರೆ ಹಾಕೋರು, ಅವರ ಮೂಢನಂಬಿಕೆ ಏನು, ಚಪ್ಪೆ ರೋಗ ಬರೋಲ್ಲ ಅಂತ ಹುಟ್ಟಿದ ಕರುಗಳಿಗೆ ಬರೆ ಹಾಕೋರು. ಈಗ ಕ್ರೂರತೆ ನಡೀತಾ ಇರೋದು ಮೂಢನಂಬಿಕೆಯಿಂದ ಅಲ್ಲ. ಈಗ ಕ್ರೂರತೆ ನಡೀತಾ ಇರೋದು ತನ್ನ ಸ್ವಾರ್ಥಕ್ಕಾಗಿ ಮತ್ತೆ ಶೋಷಣೆ. ಪ್ರಾಣಿಗಳನ್ನ ಶೋಷಿಸ್ಬಿಡ್ಬೇಕು, ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನ ಅವನು ಅದರಿಂದ ಪಡೆದು ಬಿಡಬೇಕು, ಅದರ ಶಕ್ತಿ ಹೇಗಾರು ಇರಲಿ ನೋಡಿ. ಈ ಹಿನ್ನೆಲೆಯಲ್ಲಿ ಅದು ಅಲ್ಲದೆ ಈ ಕೃಷಿ ರಂಗದಲ್ಲಿ ಪ್ರಸಾರ ಆಗತ್ತೆ ಅಂತ ತಾವು ಹೇಳಿದ್ರಿ. ಆದ್ದರಿಂದ ನಾವು ಇವತ್ತು
ಮುದ್ದು ಪ್ರಾಣಿಗಳ ಬಗ್ಗೆ ಜಾಸ್ತಿ ಮಾತಾಡೋದು ಇಷ್ಟಪಡೋದಿಲ್ಲ ನಾನು. ಯಾಕೆಂದರೆ ಅದರ ಬಗ್ಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಈಗಾಗಲೇ ಕೆಲಸ ಮಾಡ್ತಾ ಇದೆ. ಕ್ರೂರ ಪ್ರಾಣಿಗಳ ಬಗ್ಗೆ ಕೊನೆಯಲ್ಲಿ 1-2 ನಿಮಿಷ ಮಾತಾಡೋಣ. ಯಾಕಂದರೆ ಕ್ರೂರ ಪ್ರಾಣಿಗಳಿಂದನೂ ಇವತ್ತು ಮಾನವ ಪ್ರಾಣಿಗಳ ಸಂಘರ್ಷ ಅಂತ ಕಾಡಂಚಿನ ಗ್ರಾಮದ ರೈತರು ಭಾಳ ಹೋರಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡೋಣ. ಹೆಚ್ಚಿನದಾಗಿ ನಾವು ಸಾಕು ಪ್ರಾಣಿಗಳು ಅಂದರೆ ರೈತನ ಕೃಷಿಯಲ್ಲಿ ಯಾವ ಯಾವ ಪ್ರಾಣಿಗಳನ್ನು ಹೇಗೆ ದುಡಿಸ್ಕೋತಾ ಇದ್ದಾನೆ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತಾ ಹೋದರೆ ಒಂದು ಸ್ವಲ್ಪ ಅದು ಸರಿಯಾಗಿದೆ ಅಂತ ನನಗೆ ಆದರೂ ಅನಿಸುತ್ತೆ. ನಾವು ಈಗ ಹೋಗಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಒಂದೊಂದು ಪ್ರಾಣಿಗಳು ಅಂದರೆ ದನ ಅಥವಾ ಎಮ್ಮೆ, ಕುರಿ, ಆಡು, ಹಂದಿ ಈ ಥರ ಒಂದೊಂದು ಪ್ರಾಣಿಗಳಾಗಿ ನಾವು ಹೇಗೆ ಕ್ರೂರತೆ ಮಾಡ್ತಾನೆ ಅಥವಾ ಹೇಗೆ ಪ್ರೀತಿಯಿಂದ ಸಾಕ್ತಾನೆ ಅನ್ನೋದು ಒಂದು ಮೊದಲನಾಗಿ ಹೇಳ್ತಾ ಹೋಗೋಣ. ಮೊದಲನೇದಾಗಿ ದನಗಳಷ್ಟು ಕ್ರೂರತೆಯನ್ನು ಅನುಭವಿಸ್ತಿರೋ ಪ್ರಾಣಿ ಪಾಪ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ಮಾತ್ರ ಅಂತ ಅನ್ನ ಕೊಡೋ ದಣಿ ಬಸವಣ್ಣ ಅಂತ ರೈತರು ಮಾತ್ರ ಎಲ್ಲಿ ಹೋದರೂ ಹೇಳ್ತಾ ಇರ್ತಾರೆ. ಡಾಕ್ಟರ್ ಆದ ನನಗೂ ಹೇಳ್ತಾ ಇರ್ತಾರೆ, ಅಯ್ಯೋ ಬಿಡಿ ಬುದ್ಧಿ ಪುಣ್ಯ ಸ್ವಾಮಿ ನಿಮಗೆ, ನೀವೇನು ಸ್ವಾಮಿ ಬಸವಣ್ಣನ ಸೇವೆ ಮಾಡ್ತೀರಿ ಅಂತ. ಆದರೆ ನೋಡಿ, ಈ ಒಂದು ಮನೋಭಾವನೆ ಏನಿದೆ ಅವರು ಅದನ್ನು ಅವ್ರದ್ದೇ ಆದ ಒಂದು ಇದಕ್ಕೆ ಅಳವಡಿಸ್ಕೊಳ್ಳಲ್ಲ. ಹೇಗೆ ಅಳವಡಿಸ್ಕೊಳ್ಳಲ್ಲ ಅಂದರೆ ನೋಡಿ, ಮೊದಲನೇದಾಗಿ ನಾವು ಮೂಢನಂಬಿಕೆಯಿಂದ ಅಂತ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಅಂತ ಬರೆ ಹಾಕುವಂಥದ್ದು. ನಮ್ಮ ಸಣ್ಣ ಮಕ್ಕಳಿಗೂ ಸಹ ಚಿಟಿಕೆ ಹಾಕೋರು. ಬಳೆಗಾಜು ಕಾಯಿಸ್ಬಿಟ್ಟು ಗಿಟ್ಸು ಅಪಸ್ಮಾರ ಬರದೇ ಇರಲಿ ಅಂತ ಹೊಟ್ಟೆ ಮೇಲೆ ಚಿಟಿಕೆ ಹಾಕೋರು. ವಿಳ್ಳೆದೆಲೆ ಕಾಯಿಸಿ ಹೊಟ್ಟೆ ಮೇಲೆ ಅರಗದೇ ಇದ್ರೆ ಒಳ್ಳೆ ವಿಳ್ಳೆದೆಲೆ ಕಾಯಿಸಿ ಹಾಕೋರು. ಆದರೆ ಇವತ್ತಿನ ದಿವಸ ಅದನ್ನೆಲ್ಲ ಪದ್ಧತಿನೆಲ್ಲ ನಾವು ಬಿಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಮನುಷ್ಯನಲ್ಲಿ ಆ ಕ್ರೂರತೆಯನ್ನು ಬಿಟ್ಕೊಂಡು ಬಂದವರು ನಾವು, ಅದೇ ಮನುಷ್ಯರು ಪ್ರಾಣಿಗಳ ಬಗ್ಗೆ ಇರೋ ಕ್ರೂರತೆಯನ್ನು ಮಾತ್ರ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಸಹ ನಾವು ಬಿಡಬೇಕಾದ ಒಂದು ಪರ್ವಕಾಲ ಅಂತ ಹೇಳ್ಬೋದು ಅಥವಾ ಸಂಧಿಕಾಲ ಅಂತ ಹೇಳ್ಬೋದು ಇವಾಗ ನಮಗೆ ಬರ್ತಾ ಇದೆ. ಯಾಕಂದರೆ ಈ ಕ್ರೂರತೆನ ಕೊಡದೇನೂ ಸಹ ನಾವು ಪ್ರಾಣಿಗಳಿಂದ ಸಾಕಷ್ಟು, ನಾನಾಗಲೇ ಹೇಳಿದೆ, ಪ್ರಾಣಿಗಳು ಅಂದರೆ ನಮ್ಮ ಸ್ವಾರ್ಥಕ್ಕೆ ಸಾಕೋದು, ನಮ್ಮ ಕೃಷಿಗೆ ದುಡಿಬೇಕು. ನಾವು ಜೊತೆಗೆ ದುಡ್ಕೊಂಡು ಆ ಕ್ರೂರತೆಯೂ ಸಹ ನಾವು ಕಡಿಮೆ ಮಾಡ್ಕೊಳ್ಳೋ ಅಂಥ ಕಾಲ ಇವಾಗ ನಮಗೆ ಬಂದಿದೆ. ಬರೆ ಅಂತ ಹೇಳಿದೆ, ಬರೆ ಯಾವುದೇ ಒಂದು ವೈಜ್ಞಾನಿಕ ಅದಕ್ಕೆ ನಾವು ಸಮಜಾಯಿಷಿ ಅಥವಾ ಸ್ಪಷ್ಟೀಕರಣ ಕೊಡೋದಕ್ಕೆ ಆಗ್ತಾ ಇಲ್ಲ ನಮಗೆ. ಇನ್ನು ಬರೆ ಹಾಕೋದ್ರಿಂದ ಕೆಲವು ಥರ ತೊಂದರೆಗಳು ರೈತರಿಗೆ ಆಗುತ್ತೆ. ಯಾವಾಗ ಅದನ್ನು ಮಾರಾಟ ಮಾಡಿದಾಗ ಅದಕ್ಕೆ ಏನು ಚರ್ಮದ ಬೆಲೆ ಇದೆ, ಚರ್ಮದ ಬೆಲೆ ಸಾಕಷ್ಟು ಕುಸಿದು ಹೋಗ್ಬಿಡುತ್ತೆ ಬರೆ ಹಾಕಿದ ರಾಸುಗಳಿಗೆ. ಈಗಾಗಲೇ ಗೋಹತ್ಯೆ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ, ಯಾಕಂದರೆ ಇನ್ನೂ ಅದು ಕಾನೂನು ಹಂತದಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಯಾಕಂದರೆ ನಾವು ಚರ್ಮ ಅಂದ ತಕ್ಷಣ ಗೋಹತ್ಯೆಗೆ ಸಾಮಾನ್ಯವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಕೇಳುಗರು. ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಅದರಿಂದ ಈ ಒಂದು ಚರ್ಮದ ಒಂದು ಅಖಂಡತೆಯನ್ನು ನಾವು ಕಾಪಾಡ್ಕೋಬೇಕಾದ್ರೂ ಸಹ ನಾವು ಬರೆ ಹಾಕೋದು ಬೇಡ. ಮತ್ತು ಚಪ್ಪೆ ರೋಗ ಅಂದರೆ ಬರೆ ಹಾಕಿರಿ ಸ್ವಾಮಿ ಹಾಕಬೇಕು, ಆರಾಮಾಗಿ ಡಾಕ್ಟ್ರಿಗೆ ಉಚಿತವಾಗಿ ಲಸಿಕೆ ಕೊಡ್ತಾರೆ, ಲಸಿಕೆ ಹಾಕ್ಕೊಳ್ಳಿ, ನಿಮ್ಮ ಮನೆ ಮಗಲಿಗೆ ಬಂದು ಲಸಿಕೆ ಹಾಕ್ಕೊಡ್ತಾರೆ, ಲಸಿಕೆ ಹಾಕ್ಸ್ಕೊಳ್ಳಿ. ನಮಗೇನು ಪ್ರಾಬ್ಲಮ್ಮು ಲಸಿಕೆನಲ್ಲಿ ಅಂತಂದರೆ ಯಾರೂ ಮಾಡಿಸ್ಕೊಳ್ಳಲ್ಲ. ನಾವು ಹೋದಾಗ ಉಚಿತವಾಗಿ ಮಾಡ್ತೀವಿ ಅಂದ್ರೂ ಒಂದು 60 ಭಾಗ ರೈತರು ಮಾಡಿಸ್ಕೋತಾರೆ, ಇನ್ನು 40 ಭಾಗ ರೈತರು ಮಾಡಿಸ್ಕೊಳ್ಳಲ್ಲ. ಅದರಿಂದ ಈ ಬರೆ ಹಾಕುವಂಥದ್ದು ಒಂದನ್ನು ನಾವು ಬಿಡಲೇಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕ್ರೂರತೆ ಅಥವಾ ದಬ್ಬಾಳಿಕೆ ಅಥವಾ ಅತಿಕ್ರಮಣ ಅಂತ ಹೇಳಬೇಕಾದ್ರೆ ಪ್ರಾಣಿಗಳ ಎತ್ತುಗಳ ಮೇಲೆ ಆಗ್ತಾ ಇರೋವಂಥದ್ದು ಓವರ್ಲೋಡಿಂಗ್ ಅಂತೀವಿ. ಅಂದರೆ ಶಕ್ತಿ ಮೀರು ತುಂಬೋದು. ನಾನು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು 20 ವರ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಬಲ್ಲೇನಹಳ್ಳಿ ಅಂತ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಆಸ್ಪತ್ರೆ ಎದುರಿಗೆ ಒಂದು ಆಲೆಮನೆ. ಹುಡುಗರುಗಳು ಕಬ್ಬನ ಗಾಡಿ ತುಂಬ್ತಾ ಇರೋದನ್ನು ನಾನು ನೋಡ್ತಾ ಇದ್ದೆ. ಬಾಜಿ ಕಟ್ಕೊಂಡು ತುಂಬೋರು. ಇವತ್ತು 4 ಟನ್ ತುಂಬ್ತೀನಿ ಅನ್ನೋರು. ನಾನು ಇದೇನು 4 ಟನ್ ತುಂಬ್ತೀನಿ ಅಂತ ಅರ್ಥನಲ್ಲ ಅಂದ್ಬಿಟ್ಟು ಒಂದ್ಸತಿ ಆಸ್ಪತ್ರೆ ಕೆಲಸ ಮುಗಿಸಿದಾಗ ಅಲ್ಲ ಹುಡುಗರನ್ನ ಹೋಗಿ ಕೇಳಿದೆ, ಅಲ್ಲಪ್ಪ ಏನು 3 ಟನ್ನು 4 ಟನ್ನು ಅಂತ. ಸರ್ ಬಾಜಿ ಸರ್ 4 ಟನ್ ತುಂಬಿಟ್ಟು PSSಗೆ ಅಲ್ಲಿ ಪಾಂಡುಪುರದ ಹತ್ರ ಸಕ್ಕರೆ ಕಾರ್ಖಾನೆ ಇದೆ, ಅಲ್ಲಿಗೆ ತೊಗೊಂಡೋಗಿ ಎತ್ತಾಕ್ಬಿಟ್ರೆ ಬಾಜಿ ಕಟ್ಕೊಂಡು ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಅಂದ. ನಾ ಹೇಳಿದೆ, ತುಂಬೋದೇನೋ ನೀ ತುಂಬ್ತೀಯಪ್ಪ, ಎಳೆಯೋದು ನೀನಾ ಅಂತ ಕೇಳಿದೆ. ನೋಡಿ, ಎಳೆಯೋ ಹಂಗಿಲ್ವಂತೆ ಅವನು, ತುಂಬೋದು ಮಾತ್ರ 1-4 ಜನ ಸೇರಿಕೊಂಡು ಗಾಡಿಗೆ 4 ಟನ್ನನ್ನು ತುಂಬಿಬಿಡ್ತಾರೆ. ಎಷ್ಟು ಹಿಂಸೆ ಪಡುತ್ತೆ ಅಂದರೆ ಎತ್ತುಗಳು. ಅದಕ್ಕೆ ದಡಿ ಅಂತ ಅಂದ್ಬಿಟ್ಟು, ಅಂದರೆ ಕಬ್ಬಿನಲ್ಲೇ ಒಂದು ಕೋಲ್ಗಳ ಥರ ಮಾಡಿಕೊಂಡು ಪಕ್ಕಕ್ಕೆಲ್ಲ ಮಾಡಿ, ನಾವು ರಾಜಾ ಲೋಡ್ ಅಂತ ಮರಳಿನ ಲಾರಿ ನೋಡ್ತೀವಲ್ಲ ಆ ಥರ ಸೈಡ್ಗೆಲ್ಲ ಕಂಬಗಳ ಥರ ನಿಲ್ಲಿಸಿ ತುಂಬ್ತಾರೆ. ಮತ್ತು ಈ ಒಂದು ಮೂಕಿ ತನಕನೂ ಕಬ್ಬಿನ ಜಲ್ಲೆಗಳನ್ನು ಕಂತೆ ಕಟ್ಟಿ ಹಾಕ್ತಾರೆ. ಅವಾಗ ಏನಾಗುತ್ತೆ, ಎತ್ತುಗಳ ಬಲಭಾಗ ಅಂದರೆ ಬಲಗೋಲಿನ ಬಲಭಾಗ, ಎಡಗೋಲಿನ ಎಡಭಾಗ ಒತ್ತಿ ಆ ಬಗರಿ ಹತ್ರ ಅಂತ ಹೇಳ್ತೀವಿ, ಅಂದರೆ ಮೂಳೆ ಭಾಗ, ಎದೆಗೂಡಿನ ಮೂಳೆ ಭಾಗದ ಹತ್ರ ಜಡ್ಡಿಡಿದ್ಬಿಟ್ಟು ನೀರು ತುಂಬಿಕೊಂಡು ನೀರು ಸುರಿಯೋಕ್ಕೆ ಶುರುವಾಗಿ ಹುಳ ಬೀಳ್ತವೆ.
ಮತ್ತು ಇನ್ನೂ ಒಂದು ಏನಂದರೆ, ನಾನು ಆ ಬಲ್ಲೇನಹಳ್ಳಿಲಿ ಸುಮಾರು 8 ವರ್ಷ ಕೆಲಸ ಮಾಡಿದೆ. ಒಂದು 4 ರಾಸುಗಳನ್ನು ಈ ಕೂಡ್ಲುಕುಪ್ಪೆ ಡೌನ್ ಅಂತ ಬರುತ್ತಲ್ಲ, ಅಲ್ಲಿಂದ ಒಂದು ಬಾಬರಾಯನ ಕೊಪ್ಪಳ ಆದಮೇಲೆ ಗಣಪತಿ ದೇವಸ್ಥಾನದಿಂದ ಫ್ಯಾಕ್ಟ್ರಿಗೆ ಅಲ್ಲಿ ಹೋಗಬೇಕು. ಅಲ್ಲೊಂದು ಉತಾರ್ ಅಂದರೆ ಡೌನ್, ಸಿಕ್ಕಾಬಟ್ಟೆ ಉತಾರಿದೆ. ಅಲ್ಲಿ ಎಷ್ಟೋ ರಾಸುಗಳು ಈ ಲೋಡ್ನ ತಡಿಲಾರದೆ ಗಾಳಿನಲ್ಲಿ ತೇಲ್ದಂಗೆ ತೇಲ್ಬಿಟ್ಟು ಬಿದ್ದು ಕಾಲು ಮುರ್ಕೊಂಡಿರೋ ರಾಸುಗಳನ್ನು ನಾನು ನೋಡಿದ್ದೀನಿ ಅಲ್ಲಿದ್ದಾಗ. ಆವಾಗ ಇದು ಉತಾರಲ್ಲಿ ಆಗುವಂಥದ್ದು. ಅಂದರೆ ಅದಕ್ಕೆ ನೆಲಕ್ಕೆ ಪೂರ್ತಿ ಸಂಪೂರ್ಣವಾಗಿ ಒಂದು ಗ್ರಿಪ್ ಸಿಕ್ಕೋಲ್ಲ. ಆ ಗ್ರಿಪ್ ಸಿಕ್ಕದೆ ಇದ್ದಾಗ ಅವು ಬಿದ್ದು ಕಾಲು ಮುರ್ಕೊಡುತ್ತೆ. ಮತ್ತು ಇನ್ನೂ ಒಂದು ಏನು ಮಾಡ್ತಾರೆ, ಅದೇ ಒಂದು ಇದರಲ್ಲಿ ಅಪ್ಪತ್ತ ಕಡೆಯಲ್ಲಿ ಅದೇನಾಗುತ್ತೆ, ಕೆಲವು ಸತಿ ಮೂಕಿ ಎತ್ಕೊಂಡ್ಬಿಡುತ್ತೆ ಓವರ್ಲೋಡ್ ಮಾಡಿದಾಗ. ಮೂಕಿ ಹತ್ಕೊಂಡಾಗ ಮೆಟ್ರೆ ಜೀರ್ ಬಿಡೋದು ಅಂತಾರೆ, ಅಂದರೆ ನೇಣು ಹಾಕೊಳ್ಳೋ ಥರ ಕತ್ತನ ಹಗ್ಗ ಹಾಕಿ ಕಡಗಟ್ಟೆ ಕಟ್ಟಿರ್ತಾರಲ್ಲ, ಅದು ಜೀರ್ ಬಿಡುತ್ತೆ. ನಾನು ಇದನ್ನು ಕೇಳಿದೆ, ಯಾಕಪ್ಪ ಹಿಂಗೆ ಮಾಡ್ತೀರಾ? ನಾವೇನೋ ಅಷ್ಟು ಪೆದ್ರಸ ಅಂತಾರೆ ಹುಡುಗರುಗಳು, ಗಾಡಿ ಹೊಡಿಯೋರು. ನೋಡಿ ಸರ್, ಉಡ್ದಾರದಲ್ಲಿ ಚಾಕ ಮಡಗಿದ್ದೀನಿ ಅಂತಾನೆ. ಯಾಕೆ? ಹಂಗೇನಾದ್ರು ಮೆಟ್ರೆ ಎತ್ಕೊಂಡ್ಬಿಟ್ರೆ ಲಬಕ್ಕಂತ ಆರ್ಬಿಟ್ಟು ಜಂಪ್ ಹೊಡೆದ್ಬಿಟ್ಟು ಹಗ್ಗವ ಕುಯ್ದುಬಿಟ್ಟು ಮೆಟ್ರೆ ಬಿಡಿಸ್ಬಿಡ್ತಾನಂತೆ. ಅಂದ್ರೂ ಮೆಟ್ರೆ ಹಿಡ್ಕೊಂಡ್ರೂ ಪರವಾಗಿಲ್ಲ, ಇದನ್ನೇನು ಮಾಡೋದು ಮಾತ್ರ ತಪ್ಸಲ್ಲ ಅನ್ನೋ ಮನೋಭಾವ ಇವತ್ತು ತುಂಬ ಜನ ರೈತರಿಗಿದೆ. ಅದರಿಂದ ಇದೊಂದು ವೇದಿಕೆ ಅನಿಸುತ್ತೆ, ಒಂದು ಮನವಿ ಮಾಡ್ಕೋಬೋದು ನಾವು ಸಹ. ಏನಂದರೆ, ಈ ಒಂದು ಹಿಂಸೆ ಕೊಡೋದನ್ನು ಓವರ್ಲೋಡಿಂಗ್ ಅಂತ ಹೇಳ್ತೀವಿ, ಅದನ್ನು ತಪ್ಪಿಸ್ಬೇಕು ಅಂತ. ನೋಡಿ, ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ನಮಗೆ ಶಿಕ್ಷಿಸೋಕ್ಕೆ ನಮಗೆ ಅಧಿಕಾರ ಸರ್ಕಾರ ಕೊಟ್ಟಿದೆ. ಇಷ್ಟು ಓವರ್ಲೋಡ್ ಆದರೆ ಇಷ್ಟು ಕೆಪಾಸಿಟಿಗೆ ಇಷ್ಟು ಲೋಡಿಂಗು ಅಂತ ಇದೆ, ನಮಗೆಲ್ಲ ಟೇಬಲ್ಸ್ ಎಲ್ಲ ಇದೆ, ನಾವು ಅದನ್ನು ಶಿಕ್ಷಿಸ್ಬೋದು. ಆದರೆ ರೈತನನ್ನು ಶಿಕ್ಷಿಸಬೇಕು ಅಂತಂದರೆ ಅವನ ಕಷ್ಟ ಏನು ಅಂತ ನಮಗೂ ಅರಿವಿರೋದ್ರಿಂದ ಇದು ಯಾರು ತಪ್ಪು, ರೈತರ ತಪ್ಪು ಮಾಡ್ತಾ ಇದ್ರೂ ಸುಮ್ಮನೆ ಇರೋವಂಥ ಅಧಿಕಾರಿಗಳ ತಪ್ಪು ಅನ್ನೋದನ್ನು ರೈತರು ಅಧಿಕಾರಿಗಳು ಇಬ್ಬರು ಯೋಚನೆ ಮಾಡಬೇಕಾದ ಕಾಲ ಇವಾಗ ಇದೆ. ಇದು ಸಾಮಾನ್ಯವಾಗಿ ಇದು ಓವರ್ಲೋಡಿಂಗ್ ಅಂದರೆ ಅತಿ ಹೆಚ್ಚಾಗಿ, ಅಂದರೆ ಅದರ ಶಕ್ತಿ ಮೀರಿ ಅದನ್ನು ದುಡಿಸ್ಕೊಳ್ಳೋ ಅಂಥದ್ದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಇನ್ನೇನಿದೆ, ಹೆಗಲು ಬಾವು ಅಂತೂ ಅದು ಹೆಂಗಾರು ಇರಲಿ, ಹೆಗಲಿಗೆ ನೊಗ ಇಡಲೇಬೇಕು. ಅವರು ಗಾಯ ಆಗಿ ಹುಳ ಬಿದ್ದು ರಕ್ತ ಸುರಿತಾ ಇರುತ್ತೆ, ಅವನ ಕೆಲಸ ಅವನು ಮಾಡಬೇಕು. ನಾ ರೈತರು ಕೇಳ್ತೀನಿ, ಅಲ್ಲಪ್ಪ ನಿನಗೊಂದು ಮುಳ್ಳು ಚುಚ್ಚಿಬಿಟ್ರೆ ಇವತ್ತು ಹೋಯ್ಕಿಲ್ಲ ಬೆಳಗ್ಗೆ ಅಂತಂದ್ಬಿಟ್ಟು ಮುದ್ದೆ ಉಂಡ್ಬಿಟ್ಟು ಮನೇಲಿ ಮನಿಕೋತೀಯ, ಇದಕ್ಕೆ ಯಾಕಪ್ಪ? ಏನಾದರೂ ಸರಿ ಹೆಗಲಿಗೆ ನೊಗ ಇಡಲೇಬೇಕು ಅಂತ ಮಾಡ್ತೀಯ, ದಯವಿಟ್ಟು ಇದು ಮಾಡಬೇಡ ಅಂತ. ಅದರಿಂದ ಈ ಹೆಗಲು ಬಾವು ಮತ್ತು ಈ ಓವರ್ಲೋಡಿಂಗ್ ಇದನ್ನು ರೈತರು, ಅದು ಎಸ್ಪೆಷಲಿ ಎಲ್ಲಿದೆ ಅಂತಂದರೆ ಎಲ್ಲಿ ಗಾಡಿ ಹೊಡೆಯೋ ಅಂತ ಇದೆ ಮತ್ತು ಕೃಷಿಗೆ ಹೆಚ್ಚಾಗಿ ಎತ್ತುಗಳನ್ನು ಬಳಸ್ತಾರೆ, ಅಲ್ಲಿ ಅವರು ಸ್ವಲ್ಪ ಅದನ್ನು ಮನವರಿಕೆ ಮಾಡಿಕೊಳ್ಳೇಬೇಕಾಗತ್ತೆ. ಇದಲ್ಲದೆ ಇನ್ನು ಮೂಢನಂಬಿಕೆಯಿಂದ ಕೆಲವರು ಮಾಡ್ತಾರೆ. ಏನಂದರೆ, ನಾನು ಈಗಾಗಲೇ ಎಮ್ಮೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಿದ್ದಾಗ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದರು. ಆವಾಗ ಹೇಳಿದ್ದೆ ಏನಂದರೆ, ಈ ಎಮ್ಮೆಗೆ ನಾಲ್ಗೆರೆ ಆಗ್ಬಿಡ್ತದೆ, ಅದಕ್ಕೆ ಗೊಬ್ಬಳಿ ಮುಳ್ಳ ತೊಗೊಂಡು ಚುಚ್ಚಿಬಿಟ್ರೆ ಬದುಕೋತದೆ ಸರ್, ಇಲ್ಲ ಅಂದರೆ ಸತ್ತೋಯ್ತದೆ ಅಂತಾರೆ ರೈತರು. ನಾವು ಅದನ್ನ ಚುಚ್ಚಿದ್ರೂ ಸತ್ತೋಯ್ತದೆ, ಚುಚ್ಚದೇ ಇದ್ರೂ ಸತ್ತೋಯ್ತದೆ ಅಂತ ನಾನು ತಮಾಷೆ ಮಾಡ್ತಾ ಇರ್ತೀನಿ. ಸಾಯೋದಾದರೆ ಹಂಗೆ, ಅದು ಏನಿಲ್ಲ, ಜ್ವರ ಬಂದಿರುತ್ತೆ ಅವಾಗೇನೋ ನಾಲ್ಗೆ, ಯಾರದೇ ಮನುಷ್ಯ ಆಗಲಿ ಜೀವ ಇರೋ ಪ್ರಾಣಿಗಳಿಗೆ ಜ್ವರ ಬಂದಾಗ ರಕ್ತ ಸಂಚಾರದಲ್ಲಿ ಸ್ವಲ್ಪ ಏರ್ಪೇರಾಗಿ ಈ ಮಲಿನ ರಕ್ತನಾಳಗಳು ಅಂತ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಸ್ಟೇಸಿಸ್ ಅಂತೀವಿ, ಅಂದರೆ ರಕ್ತ ಸ್ವಲ್ಪ ನಿಂತು ಚಲನೆ ಆಗ್ತಾ ಇರುತ್ತೆ, ಅವಾಗ ದಪ್ಪ ಆದಂಗೆ ಕಾಣುತ್ತೆ. ಅದು ವಿಷರಕ್ತ ಅಲ್ಲ, ಅದು ಮಾಮೂಲಿ ರಕ್ತನೇ. ದಯವಿಟ್ಟು ಈ ನಾಲ್ಗೆ ಚುಚ್ಚೋ ಅಂಥ ಅಭ್ಯಾಸನ ಬಿಟ್ಟುಬಿಡಿ, ಅದರಿಂದ ಯಾವುದೇ ಒಂದು ಉಪಕಾರ ಇಲ್ಲ. ಕೆಲವು ಸತಿ ಎಷ್ಟರ ಮಟ್ಟಿಗೆ ಚುಚ್ಚಿರ್ತಾರೆ ಅಂದರೆ ನಾಲ್ಗೆನ ಬಗದಾಕ್ಬಿಟ್ಟಿರ್ತಾರೆ. ಅದು ಸುಮಾರು 5 ರಿಂದ 8 ದಿವಸದ ತನಕ ಹುಲ್ಲನ್ನು ನಾಲ್ಗೆಯಿಂದ ಎತ್ಕೊಂಡು ತಿನ್ನೋದಕ್ಕೆ ಆಗೋಲ್ಲ, ಜೊಲ್ಲು ಸುರಿಸ್ಕೊಂಡು ನಿಂತಿರುತ್ತೆ. ಅದಕ್ಕೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ ನಾವು ಅವಾಗ 8 ದಿವಸ ಗ್ಲುಕೋಸ್ ಹಾಕಿ ಅದಕ್ಕೆ 1 ರಿಂದ 1000 ರೂಪಾಯಿ ಖರ್ಚು ಮಾಡಿಸಿ ಅದನ್ನು ಬದುಕಿಸ್ಬೇಕಾಗತ್ತೆ. ಅದಕ್ಕೆ ಈ ಮೂಢನಂಬಿಕೆಗಳಿಂದ ಈ ನಾಲ್ಗೆ ಚುಚ್ಚೋದು, ಇಲ್ಲ ಕಿವಿ ಕುಯ್ದು ಬಿಡೋದು, ಹೊಟ್ಟೆ ಒಬ್ಬರಾಗೆ ಬಿದ್ದ ತಕ್ಷಣ ತೊಗೊಂಬರಲ್ಲ, ಕುಡ್ಲಾ ತೊಗೊಂಬರಲ್ಲ
ಅಂದ್ಬಿಟ್ಟು ಕಿವಿ ತೆಗೆದು ಚಕ್ ಅಂತ ಕುಯ್ದು ಬಿಡ್ತಾರೆ. ಯಾಕೆ? ಗಾಳಸೋಂಕು ಸಹ ಕಿವಿ ಕುಯ್ದ್ರೇ ಅದು ಹೇಳೋದು. ಯಾವುದೇ ಪ್ರಾಣಿಗಳಿಗೆ ಒಂದು ನೋವಾದಾಗ ಅದು ಎಚ್ಚರ ಆಗುವಂಥದ್ದು ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ. ಆದರೆ ಯಾವ ಕಾರಣಕ್ಕೆ ಅದು ಆ ಥರ ಬಿದ್ದಿದೆ ಅಂತ ನಾವು ನೋಡ್ದೇನೆ ಬರೀ ಹೊಟ್ಟೆ ಒಬ್ಬರ ಆದ ತಕ್ಷಣ ಅಥವಾ ಇದ್ದಕ್ಕಿದ್ದಂಗೆ ರಪ್ ಅಂತ ಬಿದ್ದ ತಕ್ಷಣ ನಾವು ಕಿವಿನ ಕುಯ್ದು ಬಿಟ್ರೆ ಅದು ಬೇರೆ ಬೇರೆ ಆಗುತ್ತೆ. ಈಗ ತುಕ್ಕಿಡ್ದಿರುವಂಥ ಪದಾರ್ಥದಲ್ಲಿ ಅಥವಾ ಕುಡ್ಲಲ್ಲಿ ಕುಯ್ದರೆ ಧನುರ್ವಾಯು ಬರ್ಬೋದು. ಇವೆಲ್ಲ ಸಮಸ್ಯೆಗಳಿಗೆ ಆದ್ದರಿಂದ ಇವೇನು ಇದೆಲ್ಲ ಮೂಢನಂಬಿಕೆಯಿಂದ ಕಿವಿ ಕುಯ್ಯೋದು, ನಾಲಿಗೆ ಚುಚ್ಚೋದು. ಮತ್ತು ಇನ್ನೊಂದು ಮೂಢನಂಬಿಕೆ ಸಾಮಾನ್ಯವಾಗಿ ಮಾಡ್ತಾರೆ ಏನಂದರೆ, ಯಾವುದು ಹಸು ಗಬ್ಬ ಆಗಲ್ಲ, ಹಸುಗಳು ಗಬ್ಬ ಆಗಲ್ಲ, ಅವ್ರಿಗೆ ಅದು ಸಿಟ್ಟು. ಗಬ್ಬ ಆಗಲಿಲ್ಲ ಅಂದರೆ ಏನೇನೋ ಬೈತಾರೆ, ಅದನ್ನು ಆಕಾಶವಾಣಿಯಲ್ಲಿ ಹೇಳೋಕ್ಕಾಗಲ್ಲ. ಅದೆಲ್ಲ ಹೇಳ್ಬಿಟ್ಟು ಕಟ್ಲ ಬಡ್ಡಿದ ಗಾಡಿಗೆ ಗಬ್ಬ ಆಯ್ತದೆ ಅಂತ ಹೇಳ್ತಾರೆ. ಗಾಡಿಗೆ ಕಟ್ಬಿಡೋದು ಗಬ್ಬ ಆಗದೆ ಇದ್ರೆ, ಇಲ್ಲ ಉಳುಮೆ ಕಟ್ಬಿಡೋದು. ಈ ಥರ ಒಂದು ಪದ್ಧತಿನ ಮಾಡ್ಕೊಂಬರ್ತಾರೆ ನೋಡಿ. ಈ ಥರ ಮಾಡಿದಾಗ ನಾವು ಯಾಕೆ ಮಾಡ್ಬೋದು ಅಂತ ನಾನೇ ಸ್ವಲ್ಪ ರೈತರಲ್ಲಿ ಕೆಲವ್ರನ್ನ ವಿಚಾರಿಸಿದಾಗ ರೈತರು ಹೇಳಿದ್ದಿಷ್ಟೇ, ಕೆಲವು ಸತಿ ಗಬ್ಬ ಆಗಲ್ಲ ಅಂದಾಗ ನಾವು ಅತಿಯಾಗ ಕೊಬ್ಬು ಶೇಖರಣೆ ಆದರೆ ನಾವು ಸ್ವಲ್ಪ ಸುಂಡ್ಸು ಅಂತೀವಿ. ಸುಂಡ್ಸು ಅಂದರೆ ತಿಂಡಿ ಗಿಂಡಿ ಸ್ವಲ್ಪ ಕಡಿಮೆ ಕೊಡು ಅಂತ. ಆ ಥರ ಇದ್ದಾಗ ಈ ಥರ ಸುಂಡ್ಸಿದ್ರೆ ಗಬ್ಬು ಆಯ್ತದೆ ಅಂತ ಯಾರಿಗೋ ಮನಸ್ಸಿಗೆ ಬಂದ್ಬಿಟ್ರೆ ಸುಂಡೋಗಿರೋ ರಾಸನೆ ಹೆಚ್ಚಿಗೆ ಸುಂಡ್ಸೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಇದರದ್ದು ಅವಶ್ಯಕತೆ ಇಲ್ಲ. ಇದಲ್ಲದೆ ಹಸುಗಳಲ್ಲಿ ಕ್ರೂರತೆ ಮಾಡೋದು ಅಂತಂದರೆ ಅದನ್ನು ಹೇಳದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಒಂದ್ಸತಿ TM ಹೊಸೂರು ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಕರು ಹಾಕಿದ್ಮೇಲೆ ಗರ್ಭಕೋಶ ಜಾರೋದು ಅಂತಾರೆ. ಗರ್ಭಕೋಶ ಸಂಪೂರ್ಣವಾಗಿ ಆಚೆ ಬಂದ್ಬಿಟ್ಟಿದೆ, ಬನ್ನಿ ಅಂತ ಫೋನ್ ಮಾಡಿದರು. ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಅದೇನು ನಿಮ್ಮ ಮೈಲಿ ಪೀಜು ತೊಗೊಳ್ಳಿ ನಾವು ಮಾಡೋನೆ ನಮ್ಮ ಕುಳ್ಳ ಅಂತಂದರು. ಯಾರೋ ಅಲ್ಲೇ ಒಬ್ಬ ಕುಳ್ಳ ನಾಟಿ ವೈದ್ಯ ಅಂತ ಯಾರೋ ಇರ್ತಾರಲ್ಲ ಅವ್ರು ಮಾಡಿದ್ದಾರೆ. ಸರಿ, ನನ್ನ ಪಾಡಿಗೆ ನಾನು ಹೊರಡಕ್ಕೆ ಶುರು ಆದಾಗ ತಿರ್ಗಾ ಅದು ಏನೋ ಸ್ವಲ್ಪ ತೊಂದರೆ ಆಯಿತು. ತಿರ್ಗಾ ನಾನು ಹೇಳಿದೆ, ಇಲ್ಲ ಗರ್ಭ ಅದು ಮಡ್ಲೆ ಹರಿದೋಗಿತ್ತು, ಸುತ್ತಲಿ ದಾರ ತೊಗೊಂಡು ಹೊಲಗೆ ಹಾಕ್ಬಿಟ್ಟಿದ್ದ. ಆಮೇಲೆ ನಾನು ಅದನ್ನು ತಿರ್ಗಾ ಇಂಜೆಕ್ಷನ್ ಎಲ್ಲ ಕೊಟ್ಟು ರಿಪೇರಿ ಮಾಡಬೇಕು ಅಂತ ಕೈ ಹಾಕಿ ನೋಡಿದ್ರೆ ಒಳಗಡೆ ಒಂದು ದೊಡ್ಡ ಬಿಯರ್ ಬಾಟ್ಲು ಇಟ್ಟಿದ್ದಾರೆ, ಬೆಲ್ಲ ತುಂಬಿರ್ತಾರೆ. ನೋಡಿ, ದಯವಿಟ್ಟು ಗರ್ಭಕೋಶ ಜಾರದಾಗ ಬೆಲ್ಲ ತುಂಬೋದು, ಬಿಯರ್ ಬಾಟ್ಲುಗಳನ್ನು ಇಡೋದು ಅದನ್ನು ಮಾಡಲೇಬಾರ್ದು. ಬಾಟ್ಲೇನಾದ್ರು ಒಳಗಡೆ ಒಡೆದೋದ್ರೆ ಅದರಷ್ಟು ಸಮಸ್ಯೆ ರಾಸುಗಳು ಖಂಡಿತವಾಗಿ ಬದುಕೋದಿಲ್ಲ. ನಾನು ಆಮೇಲೆ ಆ ಕುಳ್ಳನ್ನು ಕರೆಸಿದೆ. ನಾನೆಲ್ಲ ಕೆಲಸ ಮಾಡಾದ್ಮೇಲೆ ಭಾಳ ಹೊಗಳಿದೆ, ನಾನು ಬರೋಕ್ಕೆ ಮುಂಚೆ ಭಾಳ ಚೆನ್ನಾಗಿ ಮಾಡಿದಿ ಕುಳ್ಳ, ಏನಪ್ಪ ಯಾಕಪ್ಪ ಹಿಂಗೆ ಬಾಟ್ಲ ಇಟ್ಬಿಟ್ಟಿದ್ದಿ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ್ದು ಭಾಳ ಸುಲಭವಾಗಿ ಹೇಳ್ದ, ಗರ್ಭವ ತಳ್ಳದ್ನ ಆಮೇಲೆ ಹಿಂದಕ್ಕೆ ಬಂದ್ಬಿಡ್ಬಾರ್ದು ಅಂತ ಗರ್ಭದ ಬಾಯಿಗೆ ಬಾಟ್ಲ ಪಿಟ್ ಮಾಡ್ಬಿಟ್ನಂತೆ. ಈ ಪಿಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಬೆಲ್ಲ ಒಂದು 4 ಹಚ್ಚು ಒಳಗಿಟ್ನಂತೆ. ಬೆಲ್ಲ ಕರಗ್ದಂಗೆ ಕರಗ್ಬಿಟ್ಟು ನೀರಾಗ್ಬಿಟ್ಟು ಗರ್ಭದ ತುದಿಗೆ ಹೋಗಿ ಹೊಟ್ಟೆಲಿ ಸರಿಯಾದ ಜಾಗಕ್ಕೆ ಹೋಗಿ ಕುಂತ್ಕೋತದೆ ಅದಕ್ಕೆ ನಾನು ಹಿಂಗೆ ಮಾಡಿರೋದು, ನಾನೇನು ತಪ್ಪು ಮಾಡಿಲ್ಲ, ನೀವೇ ಈಗ ಏನೋ ಬಂದು ಎಲ್ಲ ತೆಗೆದ್ಬಿಟ್ಟು ರಂಪ ಮಾಡಿಬಿಟ್ಟಿದ್ದೀರಲ್ಲ ಅಂತ ಅಂದ್ಬಿಟ್ಟ. ನೋಡಿ, ಈ ಥರ ಮನೋಭಾವನೆ ಇನ್ನೂ ನಮ್ಮ ರೈತರಲ್ಲಿ ಇದೆ. ಹೀಗಿರುವಾಗ ನಾವು ಆದಷ್ಟು ನಾವು ಕ್ರೌರತೆಯನ್ನು ಕಡಿಮೆ ಮಾಡಬೇಕು. ಇದಲ್ಲದೆ ಇದು ದುಡಿಯೋ ಎತ್ತುಗಳು ಅಂದರೆ ಸಾಮಾನ್ಯ ಕೂಲಿ ಕಾರ್ಮಿಕರ ಕಷ್ಟ. ಇನ್ನು ಕೆಲವು ಸಿನಿಮಾ ಸ್ಟಾರ್ಗಳ ಕಷ್ಟ ಇರುತ್ತೆ. ಸಿನಿಮಾ ಸ್ಟಾರ್ಗಳು ನೋಡಿ, ಬೇಕಾದ ಕಡೆ ಹೋಗಿ ಒಂದು ಪಾನಿಪುರಿ ತಿನ್ನೋಂಗಿಲ್ಲ, ಎಲ್ಲೋ ಒಂದು ಕಡೆ ಓಡಾಡಿ ಒಂದು ಬಟ್ಟೆ ತೊಗೊಳಂಗಿಲ್ಲ, ಈ ಥರ ಇರುತ್ತೆ. ಅದೇ ಥರ ಸಿನಿಮಾ ಸ್ಟಾರ್ಗಳು ಇರುತ್ತವೆ ಕೆಲವು ಎತ್ತುಗಳು. ಯಾವುದು? ಜಾತ್ರೆಗೆ ಹೋಗೋ ಎತ್ತುಗಳು. ಈ ಜಾತ್ರೆಗೆ ಹೋಗೋ ಎತ್ತುಗಳಿಗೆ ಮಾಡುವಂಥ ಕ್ರೂರತೆ ಮಾತ್ರ ಸ್ವಲ್ಪ ಭಾಳ ಜಾಸ್ತಿ ಅನಿಸುತ್ತೆ. ಮೊದಲನೇದಾಗಿ ಕ್ರೂರತೆ ಅಂದರೆ ಆ ಕೊಂಬುಗಳನ್ನು ನೇರ ಮಾಡಿ ಶೇಪ್ ಮಾಡೋದು ಅಂತಾರೆ. ಅಂದರೆ ಅಚ್ಚುಕಟ್ಟಾಗಿ ಕೊಂಬಿರಬೇಕು. ಅದರಲ್ಲೂ ಹಳ್ಳಿಕಾರಿಗೆ ಮಾತ್ರ ಆ ಕೊಂಬನ ಆ್ಯಂಗಲ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಕೋನದ ಮೇಲೆ ಬೆಲೆನ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಸ್ವಲ್ಪ ಸೊಟ್ಟ ಪಟ್ಟ ಇದ್ದರೆ ಚೆನ್ನಾಗಿ ತಿರುಳು ತನಕ ಚೆನ್ನಾಗಿ ಒರೆದು ಅದನ್ನು ಹೇಗೆ ಬೇಕೋ ಅವನಿಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ತಾನೆ. ಅದಕ್ಕೆ ಕೊಳಪೆ ಅಂತಾರೆ. ಅಂದರೆ ಕಬ್ಬಣದ ಕೊಳವೆಗಳನ್ನು ಹಾಕಿ ಬಗ್ಸಿ ಅದನ್ನು ದಬ್ಬೆ ಹಾಕಿ ಕಟ್ಟಿ ಎಷ್ಟು ನೋವಾಗುತ್ತೆ ಅಂದರೆ ನಾವು ಉಗುರು ತುದಿಯಲ್ಲಿ ಉಗುರು ಸುತ್ತಾದಾಗ ನೋವು ನಮ್ಗೆ ಎಷ್ಟಾಗತ್ತೆ ಅಂತ ನಮ್ಗೆ ಅನುಭವ ಇದೆ. ಅದೇ ಥರ ಅದು ಸಹ ಉಗುರು ತುದಿ ಇದ್ದಂಗೆ ಕೊಂಬು, ಅಷ್ಟು ನೋವು ಪ್ರಾಣಿಗಳು ಅನುಭವಿಸುತ್ತೆ. ಆ ಕೊಂಬನ್ನು ಕಟ್ಟಿ ರೆಡಿ ಮಾಡ್ತಾರೆ. ಅದನ್ನು ದಯವಿಟ್ಟು ಮಾಡಬಾರ್ದು ರೈತರು. ಆದರೆ ಅವ್ರಿಗೆ ಬೆಲೆ ಬೇಕು. ಪ್ರತಿಯೊಂದು ನಾನು ಆಗಲೇ ಹೇಳಿದೆ, ಎಲ್ಲ ಸ್ವಾರ್ಥಕ್ಕೆ. ಅವ್ರಿಗೆ ಒಂದು ಒಳ್ಳೆ ಬೆಲೆ ಬೇಕು ಅಂದರೆ ಹಾಗೆ ಮಾಡಲೇಬೇಕು. ಹಾಗೆ ಮಾಡಲಿಲ್ಲ ಅಂದರೆ ಡಾಕ್ಟ್ರು ನಾವೇ ಹೋಗಿದ್ದು ಪ್ರೈಸ್ ಕೊಡೋದಿಲ್ಲ. ಕೊಂಬು ಶೇಪಲ್ಲಿ ಇರಲ್ಲ ಅಂತ 2 ನಂಬರ್ ಕಡಿಮೆ ಮಾಡಿಬಿಡ್ತೀವಿ. ನೋಡಿ, ಈ ಥರ ಎಲ್ಲ ಒಂದು ಇದೆ. ಇದಲ್ಲದೆ ಈ ಹಲ್ಲನ್ನು ತೆಗೆಸುವಂಥದ್ದು ಅಥವಾ ಮೋಟು ಬಗರಿ ಅಂತಾರೆ, ಆ ಮೋಟು ಬಗರಿನ ಆಪ್ರೇಷನ್ ಮಾಡಿ ತೆಗೆಯುವಂಥದ್ದು. ಮತ್ತು ಈ ಸುಳಿಗಳನ್ನು, ಈ ಪಾತಾಳ ಸುಳಿ, ಮುಕ್ಕಣ್ಣು ಸುಳಿ, ಬೇಕಾದಷ್ಟು ಸುಳಿಗಳಿರುತ್ತೆ. ಕೆಲವು ಸುಳಿಗಳೇನಾದ್ರು ಇದ್ದರೆ ಅದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಆ ಥರ ಇದ್ದಾಗ ಅದನ್ನು ಆಪ್ರೇಷನ್ ಮಾಡಿ ತೆಗೆಸುವಂಥದ್ದು. ಹೇಗೆಂದರೆ ಈ ಸಿನಿಮಾ ಸ್ಟಾರ್ಗಳು ಸೌಂದರ್ಯ ವರ್ಧಕಕ್ಕೆ ಕೆಲವು ಆಪ್ರೇಷನ್ ಮಾಡಿಸ್ಕೋತಾರಲ್ಲ, ಆ ಥರ ಪ್ರಾಣಿಗಳಲ್ಲೂ ಆಪ್ರೇಷನ್ ಮಾಡೋ ಅಂಥ ಒಂದು ಪದ್ಧತಿಗಳನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ರೇಷ್ಮೆ ರಂಗ. ರೇಷ್ಮೆ ರಂಗ. ರೇಷ್ಮೆ ರಂಗ.
ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ. ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ರೈತರ ಅನುಭವದ ಮಾತು, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ. ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ. ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ. ಆಲಿಸಿ, ಅನುಸರಿಸಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ. ಹೇಳಬೇಕು ಅಂದರೆ ಹೀಗೆ ಹೇಳ್ತಾ ಹೋದರೆ ಬಹಳಷ್ಟಿದೆ. ಆದರೆ ಸಮಯದ ಅಭಾವದಿಂದ ಮುಂದಕ್ಕೆ ಹೋಗೋಣ. ಬೇರೆ ಬೇರೆ ಪ್ರಾಣಿಗಳನ್ನು ಯಾವ್ಯಾವ ಥರ ಹಿಂಸೆ ಮಾಡ್ತಾರೆ. ಬರೀ ದನದ ಬಗ್ಗೆನೇ ಹೇಳಿದ್ರೆ 2 ದಿವಸ ಹೇಳ್ಬೋದು. ಇನ್ನು ಎರಡನೇದು ಅವನ ಅತ್ಯಂತ ಹತ್ತಿರ ಇರೋದು ಅಂದರೆ ದನ, ಎಮ್ಮೆಗಳಿಗೂ ಇದು ಒಂದೇನೆ. ಅಂದರೆ ಎಮ್ಮೆಗಳಿಗೆ ಮೊಳಕದು ಅಂತಾರೆ. ಕಾಲಿಗೆ ಏನಾದ್ರು ನೋವಾದರೆ, ಒಂದು ಕಾಲು ನೋವಾದರೆ ಇನ್ನೊಂದು ಕಾಲು ಊರ್ಲಿ ಅಂತ ಚೆನ್ನಾಗಿರೋ ಕಾಲಿಗೆ ಬೆಣೆ ಹೊಡೆದು ಬಿಡೋದು. ಆವಾಗ ಇದ್ರ ಮೇಲೆ ಊರಿ ಸರಿಯೋಯ್ತದೆ ಅಂತ ಹೇಳೋದು. ಇದೆಲ್ಲ ಮಾಡ್ತಾರೆ. ಈ ಎಮ್ಮೆ ದನನ ಬಿಟ್ಟರೆ ನೆಕ್ಸ್ಟು ಅತೀ ಹತ್ತಿರ ಇರೋವಂಥ ಪ್ರಾಣಿ ಆಡು ಕುರಿಗಳು. ಆಡು ಕುರಿಗೂ ಭಾಳ ಹಿಂಸೆ ಕೊಡ್ತಾರೆ. ಈಗ ಮುಂಚೆ ದನಗಳಿಗೇನೆ ಇಡ ಮಾಡೋದು ಅಥವಾ ಕಸಿ ಮಾಡೋದು ಅಂತ ನಾವೇನು ಹೇಳ್ತೇವೆ, ನಾವು ಕ್ಯಾಸ್ಟ್ರೇಷನ್ ಅಂತೀವಿ. ಅದನ್ನು ಮಾಡ್ಬೇಕಾದ್ರೆ ಡಾಕ್ಟರ್ ಹತ್ರ ಬರ್ತಿರಲಿಲ್ಲ. ಅವ್ರೇನು ಮಾಡೋರು, ದಡಿ ತಗೊಂಡು ಚಚ್ಚಲಾ ಅನ್ನೋರು. ಎಷ್ಟೋ ಜನ ನಾನು ನೋಡಿದ್ದೀನಿ 2 ಕಲ್ಲನ್ನು ಹಿಡ್ಕೊಂಡು ಮಧ್ಯೆ ಇಟ್ಕೊಂಡು ಆ ಬೀಜ ಹಿಡ್ಕೊಂಡು ಚಚ್ಚೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನಾನು 30 ವರ್ಷ ಸರ್ವಿಸ್ನಲ್ಲಿ. ಈ ಎಲ್ಲ ಒಂದು ನೋಡಿದ್ರೆ ಎತ್ತುಗಳಲ್ಲಿ ಈಗ ಬಿಟ್ಟುಬಿಟ್ಟಿದ್ದಾರೆ. ನಮ್ಮ ಹತ್ರ ಬಂದು 2 ಸೆಕೆಂಡಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಇನ್ನು ಆಡು ಕುರಿನಲ್ಲಿ ಅದೊಂದು ಅವ್ರಿಗೊಂದು ವಿನೋದ. ಹಾಡುಗಳಲ್ಲಂತೂ ಆ ಜಜ್ತಾ ಅದು ಬಡ್ಕೋತಾ ಇರ್ಬೇಕಾದ್ರೆ ಮೂತಿನ ಹಿಡ್ಕೊಂಡ್ಬಿಟ್ಟು ಹುಡುಗರುಗಳು ಅದರಲ್ಲೇ ಮ್ಯೂಸಿಕ್ ಹೊರಡಿಸ್ತಾರೆ. ಅದು ಬಿಟ್ಟು ಮಾಡಿ ಏನೋ ಕೊಹ ಅಂತ ಅಂದ್ಬಿಟ್ಟು ಮ್ಯೂಸಿಕ್ಗಳನ್ನ ಹೊರಡಿಸೋ ಅಂತ ಚಟ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕೆ ಹಾಡುಗಳು ಸ್ವಲ್ಪ ಜಾಸ್ತಿ ಬಡ್ಕೊಳುತ್ತೆ. ದಡಿ ತಗೊಂಡು ಚಚ್ಚಲ ಅಂಬಲಿ ಮಾಡ್ಬಿಡ್ಬೇಕಲ್ಲ ಅಂದ್ಬಿಟ್ಟು, ಅಂದರೆ ಆ ಬೀಜಗಳನ್ನು ಅಂಬಲಿ ಮಾಡಿಬಿಡ್ಬೇಕು ಅಂತ. ಇದು ಬಹಳ ಅವೈಜ್ಞಾನಿಕ ಪದ್ಧತಿ ಮತ್ತು ಅತೀ ಕ್ರೂರ ಪದ್ಧತಿ. ಅದನ್ನು ನಾವು ಬಿಡಲೇಬೇಕು. ಭಾಳಷ್ಟು ಜನ ಬಿಟ್ಟಿದ್ದಾರೆ, 50 ಭಾಗ ಬಿಟ್ಟಿದ್ದಾರೆ. ಇನ್ನೂ ಒಂದು 50 ಭಾಗ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಭಾಳ ಸುಲಭವಾಗಿ 2 ಸೆಕೆಂಡಲ್ಲಿ ಕಸಿ ಮಾಡುವಂಥ ಮಿಷನ್ ನಮ್ಮ ಹತ್ರ ಇರುತ್ತೆ. ಯಾವುದೇ ಆಸ್ಪತ್ರೆಗೆ ಹೋದರೂ ಅದು ಉಚಿತವಾಗಿ ಅವರು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಈ ಸಂತೆ ಮಾರಾಟ ಮಾಡೋವಂಥವ್ರು ಕುರಿಗಳಿಗೆ ಹುರುಳಿನ ನೆನೆಸದೆ ತಿನ್ನಿಸ್ಬಿಡೋದು. ಯಾಕೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಇದು. ನಾನು ಈ ಕಿರಿಗಾವಲು ಸಂತೆಗೆ ಒಂದ್ಸತಿ ಹೋಗ್ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಹೋಗುವಂಥ ಪರಿಸ್ಥಿತಿ ಬಂತು. ಅವಾಗ ನೋಡಿದ್ರೆ ಈ ಹುರುಳಿಗಳನ್ನು ಹಾಗಾಗೆ ತಿನ್ನಿಸ್ತಾರೆ. ಯಾಕಪ್ಪ ಅಂತಂದರೆ ಹುರುಳಿ ತಿಂದುಬಿಟ್ರೆ ಹಿಂದಿನ ದಿವಸ ರಾತ್ರಿ ಅಥವಾ ಬೆಳಗಿನ ಜಾವ ತಿಂದ್ಬಿಟ್ರೆ ಅಲ್ಲಿ ರೈತರು ಪರ್ಚೇಸ್ಗೆ ಅಂದರೆ ವ್ಯಾಪಾರ ಮಾಡೋಕ್ಕೆ ಬರೋ ಟೈಮ್ಗೆ ಅವೆಲ್ಲ ಒಳಗಡೆ ಅರಳುತ್ತವಂತೆ. ಅರಳಿದಾಗ ಹೊಟ್ಟೆ ಎಲ್ಲ ಸ್ವಲ್ಪ ತುಂಬಿಕೊಂಡಂಗೆ ಕಾಣುತ್ತೆ. ಅಂದರೆ ದುಂಡಾಗಿ ಕಾಡೋ ಮರಿಗಳು ಬೇಗ ವ್ಯಾಪಾರ ಆಯ್ತದೆ ಸಹ, ಅದಕ್ಕೆ ಉಳ್ಳಿ ಕೊಡೋದು ಅಂತ. ಆದರೆ ಈ ಥರ ಕೊಟ್ಟಿರೋವಂಥ ರಾಸುಗಳು ರೈತನ ಹತ್ರ ಹೋದರೆ ಅದು ಅರಗದೇನೆ ಬೇದಿಯಾಗಿ ಸಾಯೋ ಅಂಥ ಸಂಭವಗಳನ್ನು ಇರುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ಮಾಡಬಾರ್ದು. ಏನಿದೆ ನ್ಯಾಯಯುತವಾಗಿ ಸಂಪಾದನೆ ಮಾಡಲಿ ರೈತರು, ಬೇಡ ಅಂತ ಹೇಳಲ್ಲ. ಅವ್ರಿಗೂ ನಮಗೆ ಹಾಗೆ ಎಲ್ರಿಗೂ ದುಡ್ಡನಾಸೆ ಇರೋ ಹಾಗೆ ರೈತರಿಗೂ ದುಡ್ಡನಾಸೆ ಇರುತ್ತೆ. ಅದನ್ನು ನ್ಯಾಯಯುತವಾಗಿ ಅವರು ಸಂಪಾದನೆ ಮಾಡಬೇಕಾಗತ್ತೆ. ಇನ್ನು ಈ ಕಡೆ ಬಾರ್ಡ್ರ್ ಯಾರಿದ್ದಾರೆ, ಮೈಸೂರು ಜಿಲ್ಲೆಯವರು ಅಥವಾ ಹಾಸನ ಜಿಲ್ಲೆಗೂ ಎಲ್ಲ ಕೇಳುತ್ತೆ, ಮಡಿಕೇರಿಗೂ ಕೇಳುತ್ತೆ ಅಂತ. ಹಂದಿಗಳಲ್ಲಿ ಕ್ರೂರತೆ ಅಂದರೆ ಅದರದ್ದು ಅದೇ ಬೀಜ ತೆಗೆಯೋ ಪ್ರಕ್ರಿಯೆ. ಬೀಜ ತೆಗೆಯೋದೇನೋ ನೇರವಾಗಿ ಒಂದು ಚಾಕುನೋ ಬ್ಲೇಡೋ ತೊಗೊಳೋದು, ತುಕ್ಕಿ ಹಿಡಿದಿರ್ಬೋದು, ಏನಾರಾಗಿರ್ಬೋದು, ಅದನ್ನು ಕುಯ್ದು ಬಿಡೋದು. ಯಾಕಂದರೆ ಬೀಜ ಸ್ವಲ್ಪ ಆಚೆ ಇರುತ್ತೆ ಹಂದಿಗಳಲ್ಲಿ. ಕುಯ್ದುಬಿಟ್ಟು ಕಿತ್ತುಬಿಟ್ಟು ಸೆಪ್ಟಿಕ್ ಆಗದೆ ಇರಲಿ ಅಂದ್ಬಿಟ್ಟು ಬಿಸಿ ಬೂದಿನ ಹಾಕಿ ಒಳಗಡೆಗೆ ತುಂಬಿಡ್ತಾರೆ. ಈ ಬಿಸಿ ಬೂದಿನ ಹಾಕಿ ತುಂಬಿಟ್ರೆ ಅದು ಸೆಪ್ಟಿಕ್ ಆಗಲ್ಲ ಅಂತ. ನಾವು ಹೋಗಿ ಏನೇನೋ ಹೇಳಿದ್ರು ಎಷ್ಟು ಮಾಡೀವಿ, ಏನೂ ಆಯ್ಕಿಲ್ಲ, ನೀವು ಸುಮ್ಮನೆ ಹೇಳೋದು, ನಮ್ಮ ಕಾಲದಿಂದ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಅವರು ನಮ್ಮ ಹತ್ರ ಒಂಥರ ವಾಗ್ವಾದನೆ ಮಾಡ್ತಾರೆ. ಆದರೆ ಇವೆಲ್ಲ ಬೇಕಾಗಿಲ್ಲ. ಇವತ್ತಿನ ದಿವಸಕ್ಕೆ ಭಾಳ ಮುಂದುವರೆದಾಗೆ ನಮ್ಮ ಮನುಷ್ಯನಲ್ಲಿ ಹೇಗೆ ನಾವು ಕೆಲವು ಮೂಢನಂಬಿಕೆಯಿಂದ ಕೆಲವು ಪದ್ಧತಿಗಳನ್ನು ಬಿಟ್ಟಿದ್ದೀವಿ, ಅದೇ ಥರ ಪ್ರಾಣಿಗಳಲ್ಲೂ ನಾವು ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತು ಕೊನೆಯದಾಗಿ ಹೇಳಬೇಕು ಅಂತಂದರೆ ಅತಿ ಹೆಚ್ಚು ಕ್ರೂರತೆ ಆಗ್ತಾ ಇರೋದು ನನಗನ್ಸುತ್ತೆ ಈ ಹಸಿರೌಷಧಿಯಿಂದ ಅಂತ ಅನ್ಸುತ್ತೆ. ಹಸಿರೌಷಧಿ ಬಗ್ಗೆ ನನಗೆ ಸಾಕಷ್ಟು ಗೌರವ ಇದೆ, ನಾಟಿ ಪಂಡಿತರ ಬಗ್ಗೆ ಸಾಕಷ್ಟು ಗೌರವ ಇದೆ. ಆದರೆ
ಇವತ್ತಿನ ದಿವಸಕ್ಕೆ ಆ ಹಸಿರೌಷಧಿನ ಉಪಯೋಗಿಸುವಂಥ ಜನಗಳ ಹತ್ರ ಆ ಒಂದು ಆಳವಾದ ಜ್ಞಾನ ಇಲ್ಲ, ಒಂದು ಅನುಭವ ಇಲ್ಲ. ಏನೋ ಒಂದು ಅವ್ರು ಮಾಡಿದ್ದು, ಲಾರಿ ಕ್ಲೀನರ್ ಡ್ರೈವರ್ ಆದಂಗೆ ಏನೋ ನೋಡಿದ್ದನ್ನು ಇವರು ಮಾಡಿಕೊಂಡು ಭಾಳಷ್ಟು ರಾಸುಗಳಿಗೆ ತೊಂದರೆ ಕೊಡ್ತಾರೆ. ನೋಡಿ ಏನೇನು ಮಾಡ್ತಾರೆ, ತುಂಬೆ ರಸ ಮೂಗುಗ್ ಬಿಡೋದು, ಏನು ಇಂಥದ್ದು ಅಂತಲ್ಲ, ಕಣ್ಣಿಗೆ ಕಳ್ಳೆತ್ತು ಅಂದ್ಬಿಟ್ಟು ಮಲಗಿಬಿಟ್ಟಿರುತ್ತೆ, ಏಯ್ ಉರುಬ್ಲ ಖಾರ ಪುಡಿಯ ಕಣ್ಣಿಗೆ ಹೇಳ್ತದೆ ಅನ್ನೋದು, ಇದನ್ನೆಲ್ಲ ಮಾಡೋದು. ಇಲ್ಲ ಬೆಂಕಿ ಹಾಕೋದು, ಬಾಲ ಕಚ್ಚೋದು, ಇವೆಲ್ಲ ಮಾಡ್ತಾರೆ. ಇದಲ್ದೇ ನಾವು ಇಷ್ಟೊತ್ತು ತನಕನೂ ರೈತರಿಗೇನೆ ನಾವು ತಪ್ಪಿತಸ್ಥನ್ನಾಗಿ ಮಾತಾಡ್ಕೊಂಡು ಬಂದ್ವಿ. ಯಾಕೆ ರೈತನೇ ಕ್ರೂರ ಅಂತ. ಈ ನಮ್ಮ ಕಾಡಂಚಿನ ರೈತರು ಹೇಳ್ಬೋದು, ನಾವೊಬ್ಬರನ್ನ ಸ್ವಾಮಿ ಅವು ನಮ್ಗೇನು ಕಡಿಮೆ ಕಷ್ಟ ಕೊಟ್ಟವ ಅಂತ. ಆನೆ ಸಂಘರ್ಷ ನಾವು ಭಾಳ ಪೇಪರ್ಲಿ ಓದ್ತಾ ಇರ್ತೀವಿ. ಮೈಸೂರು ಜಿಲ್ಲೆ ಅಂದರೆ ನಾವು ಇಲ್ಲಿ ಸಾಮಾನ್ಯವಾಗಿ ಕೋಟೆ, ನಂಜನಗೂಡು ತಾಲೂಕು, ಈ ಒಂದು ಬಾರ್ಡ್ರಲ್ಲಿ ಈಗ ಹುಣಸೂರಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸಹ ನಮಗೆ ತೊಂದರೆ ಆಗ್ತಾ ಇದೆ ಕಾಡಂಚಿನ ಗ್ರಾಮದ ರೈತರಿಗೆ. ಈ ಪ್ರಾಣಿ ಮಾನವ ಸಂಘರ್ಷ ಇವತ್ತಿಂದೇನಲ್ಲ, ಯಾತಕ್ಕೆ ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಬಹುಶಃ ಒತ್ತುವರಿನೇ ಒಂದು ಕಾರಣ ಇರ್ಬೋದು. ಯಾರೂ ಇದನ್ನು ಸಹಿಸಲ್ಲ. ಯಾವ ರೈತನೂ ತೆವರಿನ ಈ ಕಡೆ ಒಸಿ ಕತ್ತರಿಸ್ಬಿಟ್ರೆ ಸಾಕು, ಆಗಲೇ ಮಚ್ಚಿಡಿದು ನಿಂತ್ಬಿಡ್ತಾನೆ. ನಮ್ಮ ರೈತ ಏನು ಮಾಡ್ತಾ ಇದ್ದಾನೆ, ಕಾಡನ್ ತೆವರಿನ ಕತ್ತರಿಸ್ಕೊಂಡೇ ಬಂದ. ಯಾವಾಗ ತೆವರಿ ಕತ್ತರಿಸ್ಕೊಂಡ್ಬಂದ್ವು ಪ್ರಾಣಿಗಳು ಅಷ್ಟೇ, ಅವೇನು ಸಹಿಸ್ತಾ ಇಲ್ಲ. ಈಗ ಅವೇ ಮಚ್ಚಿಡ್ಕೊಳಕ್ಕಿಲ್ಲ, ಸೊಂಡ್ಲಿಡ್ಕೊಂಡು ಕಾಲಿಡ್ಕೊಂಡು ಬಂದು ಇವಕ್ಕೆ ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ನಾವು ಇದನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗಿದೆ. ನಾವು ಒತ್ತುವರಿ ಮಾಡದೆ ಪ್ರಾಣಿಗಳಿಗೆ ಏನು ಬೇಕು, ಹಸಿರು ಬೇಕು, ಅದನ್ನು ನಾವು ಕಾಡಿಗೆ ಅತಿಕ್ರಮಣ ಪ್ರವೇಶ ಮಾಡಬಾರ್ದು. ಇದನ್ನೆಲ್ಲ ನಾವು ಮಾಡಿದಾಗ ಈ ವರ್ಷ 2011 ಅಂತಾರಾಷ್ಟ್ರೀಯ ವನ್ಯಜೀವಿ ವರ್ಷ ಅಂತ ಬೇರೆ ಘೋಷಣೆ ಮಾಡಿದ್ದಾರೆ. ನೋಡಿ ಇದರಲ್ಲಿ ಏನೇನು ಸುಮಾರು 170 ಮರಗಿಡಗಳು, 237 ಪ್ರಾಣಿ ಪಕ್ಷಿಗಳು ಈಗಾಗಲೇ ನಶಿಸಿ ಹೋಗಿದೆ. ಇದನ್ನು ನಾವು ಕಾಪಾಡ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಬೇರೆ ವಿಷಯ, ಇದಕ್ಕೆ ನಾವು ಸಂಬಂಧಪಟ್ಟಿಲ್ಲ. ಅದರಿಂದ ಪ್ರಾಣಿಗಳನ್ನು ನಾವು ಸಂಘರ್ಷಕ್ಕೆ ಹೋಗದೆ ವಿಷ ಹಾಕೋದು, ಗುಂಡು, ವಿದ್ಯುತ್, ಕರೆಂಟ್ ಕೊಡಿಸಿ ಸಾಯಿಸೋದು. ಗಣಪತಿ ಅಂತ ಪೂಜೆ ಮಾಡ್ತಿದ್ದವರು ಇವತ್ತು ಅದನ್ನೇ ಕೊಂದು ಹಾಕೋ ಕಾಲ ಬಂದ್ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಆಶೀರ್ವಾದ ಮಾಡಿಸ್ಕೊಳ್ಳೋಕ್ಕೆ ಸೊಂಡ್ಲ ಹತ್ರ ತಲೆ ಬಾಗ್ತಾ ಇರ್ತಾರೆ. ಇಲ್ಲಿ ಸೊಂಡ್ಲಿಗೆ ಕರೆಂಟ್ ಕೊಡುವಂಥ ಒಂದು ಕ್ರೂರ ಪದ್ಧತಿ ಬರ್ತಾ ಇದೆ. ಅವ್ರ ಕಷ್ಟನೂ ನನಗೆ ಅರಿವಾಗುತ್ತೆ. ಅದು ಒಂದು ಸೈಡಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತಲ್ಲ, ಆದರೂ ನಾವು ಎಲ್ಲೋ ಒಂದು ಕಡೆ ನಾವು ಅವಕ್ಕಿಂತ ಜಾಸ್ತಿ ಬುದ್ಧಿವಂತನ ಇರೋದ್ರಿಂದ, ತಿಳುವಳಿಕೆ ಜಾಸ್ತಿ ಇದೆ ಅಂದಾಗ ನಾವು ಇದ್ರ ಬಗ್ಗೆ ಏನೋ ಒಂದು ಪರಿಹಾರ ನಾವು ಕಂಡ್ಕೋಬೇಕಾಗತ್ತೆ. ಕೊನೆಯದಾಗಿ ಹೇಳ್ಬೇಕಾದ್ರೆ ಸರ್ಕಾರನೂ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಪ್ರಾಣಿ ಮಾನವ ಸಂಘರ್ಷ ಮಾಡೋಕ್ಕೆ. ಈಗ ಕೆರೆ ನೀರುಗಳನ್ನು, ಕೆರೆ ಪುನಶ್ಚೇತನ ಅಂದರೆ ಕಾಡಿನಲ್ಲೇ ಅವಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸೋಂಗಾದರೆ, ಯಾಕೆ ಪ್ರಾಣಿಗಳು ನಾಡಿಗೆ ಬರುತ್ತವೆ, ಮೇವಿಲ್ಲ, ನೀರಿಲ್ಲ, ಎಲ್ಲಿ ಸಿಕ್ಕುತ್ತೆ ಅದನ್ನು ಬಂದು ಮೇಯ್ತಾ ಇದೆ. ಅದನ್ನೇ ಸಾಕಷ್ಟು ಮಾಡ್ತಾ ಕಂದಕಗಳು ತೋಡೋದು, ಕೆರೆಗಳ ಪುನಶ್ಚೇತನ, ಜಾಗೃತಿ ಶಿಬಿರ, ಇವೆಲ್ಲ ಇನ್ನೂ ಈ ಸಾಲಿನಲ್ಲಿ ಅಂದರೆ 2011 ಅಂತಾರಾಷ್ಟ್ರೀಯ ವನ್ಯಜೀವಿ ವರ್ಷ ಅಂತ ಹೇಳೋದ್ರಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮ ಕಾಡಂಚಿನ ಗ್ರಾಮದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಕೊಂಡು ಸರ್ಕಾರದ ಜೊತೆ ಸಹಕರಿಸಿದ್ರೆ ಅವರ ಕಷ್ಟಗಳು ಕಡಿಮೆ ಮಾಡಿ ಪ್ರಾಣಿಗಳ ಕಷ್ಟಕ್ಕೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಕೊನೆಗೆ ಬರಬೇಕಾದ್ರೆ ನೋಡಿ, ಪ್ರಾಣಿಗಳ ಒಂದು ಕಲ್ಯಾಣ ಅಂತ ಒಂದು ತಾವು ಹೇಳಿದ್ರಿ. ಪ್ರಾಣಿಗಳ ಕಲ್ಯಾಣದಲ್ಲಿ ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಕಾನೂನುಗಳಿದೆ. ಸಾಕಷ್ಟು ಕಾನೂನುಗಳು ಇದ್ದರೂ ಸಹ ಈ ಕ್ರೂರತೆ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ, ನಾವು ಮೊದಲು ನಮ್ಮ ಹಾಗೆ ಮನುಷ್ಯರ ಹಾಗೆ ಅವಕ್ಕೂ ಮನಸ್ಸಿದೆ ಅಂತ ತಿಳ್ಕೊಬೇಕು, ಇಷ್ಟ ಕಷ್ಟಗಳಿದೆ ಅಂತ ತಿಳ್ಕೊಬೇಕಾಗತ್ತೆ, ಅದಕ್ಕೂ ಒಂದು ಶಕ್ತಿ ಇದೆ ಅಂತ ತಿಳ್ಕೊಬೇಕಾಗತ್ತೆ. ನಾವು ಯಾವತ್ತೂ ಅಷ್ಟೇ ಶಕ್ತಿ ಕಡಿಮೆ ಇರುವಂಥ ರೈತನ್ನ ಉತ್ಕೊಂಬರಲ್ಲ 4 ಎಕರೆಯ ಬೆಳಗಿನ ಸಂಜೆ ತನಕ ಅಂದರೆ ಆಗತ್ತಾ? ಖಂಡಿತ ಆಗಲ್ಲ. ಅದೇ ಥರ ಎತ್ತುಗಳಲ್ಲೂ ಅಷ್ಟೇ ಇಷ್ಟು ಶಕ್ತಿ ಅಂತಿರುತ್ತೆ, ಅಷ್ಟು ಶಕ್ತಿಗೆ ಅನುಗುಣವಾಗಿ ಅವನು ದುಡಿಸ್ಕೋಬೇಕಾಗತ್ತೆ. ಅವಕ್ಕೂ ಮನಸ್ಸು ಅಂತಿರುತ್ತೆ. ನಾವು ಅಂತೀವಿ ಇವತ್ತೇನೋ ಮೂಡಿಲ್ಲಕ್ಕಲ್ಲ, ಒಯ್ಕಿಲ್ಲ ದುಡಿಮೆಗೆ ಉಳಕ್ಕೆ ಒಯ್ಕಿಲ್ಲ ಅಂತ ರೈತರು ಹೇಳೋದು ಬಹಳ ನೋಡಿದ್ದೀನಿ. ಬಿಡಿ ಎತ್ಕೊಂಡು ಟೀ ಕುಡ್ಕೊಂಡು ಟೀ ಅಂಗಡಿ ಹತ್ರ ಕೂತಿರು, ಯಾಕಪ್ಪ ಹೋಗ್ಲಿಲ್ಲ, ಬಿಡಿ ಬುದ್ಧಿ ಇವತ್ತೇನೋ ನನಗೆ ಮನಸ್ಸೇ ಸರಿ ಇಲ್ಲ ಅಂತ ಮನುಷ್ಯ ವಿಶ್ರಾಂತಿ ತಗೋತಾನೆ ಅಥವಾ ಸುಮ್ಮನೆ ಇರ್ತಾನೆ ಕೆಲಸ ಮಾಡೋದು. ಆದರೆ ನಾವು ಆ ಮನಸ್ಸನ್ನು ಪ್ರಾಣಿಗಳಿಗೆ ಇದೆ ಅನ್ನೋದನ್ನು ನಾವು ಮನಸ್ಸಿಗೆ ತೊಗೊಳೋದಿಲ್ಲ. ಯಾಕೆ ಅಂದರೆ ಕೆಲವು ಪ್ರಾಣಿಗಳಲ್ಲೂ ಅಷ್ಟೇ ಕೆಲವು ಸತಿ ಅವಕ್ಕೆ ಮೂಡಿರೋದಿಲ್ಲ. ಮೂಡಿಲ್ಲದೆ ಇದ್ದಾಗ ನಾವು ಅದಕ್ಕೆ ಹಿಂದಿನ ಕಾಲದಲ್ಲಿ ರೈತರು ಏನು ಮಾಡ್ತಿದ್ರು, ಸೌರಿ ಮಾಡಿ ಅದಕ್ಕೆ ಒಂದು ಮೂಡನ್ನು ತರಿಸ್ತಾ ಇದ್ರು. ಈಗ ಆ ಪದ್ಧತಿ ಹೊರಟೋಗಿದೆ. ಈಗ ಏನಿದ್ರು ಬಾರ್ಕೋಲಿಂದನೇ ಮೂಡು ತರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ದಡಿ ತಗೊಂಡು ಬಡಿದ್ರೆ ಅವು ಮೊಂಡಾಗತ್ತೆ ವಿನ ದಾರಿಗೆ ಬರೋದಿಲ್ಲ. ಅದಕ್ಕೆ ನಾವು ನಮ್ಮ ಕೃಷಿಗೆ ಸಂಬಂಧಿತ ಚಟುವಟಿಕೆಗಳಲ್ಲಿ ಪ್ರಾಣಿಗಳನ್ನು ದುಡಿಸ್ಕೊಳ್ಳದೆ ಯಾವುದೇ ಥರ ಕೆಲಸ ಮಾಡೋಕ್ಕಾಗಲ್ಲ. ಅದು ಕ್ರೂರತೆ ಅಂತಲ್ಲ. ಇವಾಗ ನನ್ನ ಮಕ್ಕಳು ಸಹ ನಾನು ದುಡಿಲೇಬೇಕು,
ಅವ್ರನ್ನ ನಾನು ಓದಿಸ್ತಿದ್ದೀನಿ ಬರೆಸ್ತಿದ್ದೀನಿ ಅಂದರೆ ಅವರು ದುಡಿಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಓದಿಸ್ತೀನಿ. ಅದೇ ಥರ ಪ್ರಾಣಿಗಳನ್ನು ಅಷ್ಟೇ ರೈತರು ಆ ಉದ್ದೇಶ ಇಟ್ಕೊಂಡೇ ಸಾಕ್ತಾರೆ. ಹೇಗೆ ಸಾಕಬೇಕು ಅಂದರೆ, ಹೇಗೆ ಮನಸ್ಸು ಏನಿದೆ ಸ್ವಲ್ಪ ರೆಸ್ಟ್ ಬೇಕು ಅಂದರೆ ಕೊಡೋದು, ಕಳ್ಳೆತ್ತು ಅಂದ್ಬಿಟ್ಟು ಶರಾಬ್ ಬಾಟ್ಲಿ ಎರಡು ಹಾಕ್ಬಿಡೋದು, ದುಡಿಮೆ ಮಾಡಿಸೋದು, ಬೆಂಕಿ ಹಾಕೋದು, ಇವೆಲ್ಲ ಮಾಡಿದೆ ಏನೋ ಆ ಥರ ಒಂದು ಮನಸ್ಸು ಆದಾಗ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮಾಡಬೇಕಾಗತ್ತೆ. ಮತ್ತು ಅದರ ಶಕ್ತಿನ ನಾವು ಮೊದಲು ತಿಳುವಳಿಕೆ ಮಾಡ್ಕೋಬೇಕಾಗತ್ತೆ. ಯಾವಾಗ ನಾವು ಅದರ ಶಕ್ತಿನ ಸಂಪೂರ್ಣವಾಗಿ ಅರ್ಥಕೋತೀವೋ ಆ ಶಕ್ತಿಗೆ ಅನುಸಾರವಾಗಿ ಮಾಡ್ಕೋಬೇಕು. ಗಿಡ್ಡುವರಿ ಕಟ್ಬಿಟ್ಟು 4 ಟನ್ ತುಂಬಿದ್ರೆ ಎಳ್ದತ್ತ ಅದು ಎಳಿಯಲ್ಲ. ಸರಿಯಾಗಿರೋ ಒಳ್ಳೆ ಹಳ್ಳಿಕಾರ್ ಇರ್ತಾರೆ 3 ಟನ್ನು ಎಳೆಯುತ್ತವೆ. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಒಂದೇ ಮಂತ್ರ ಮಾಡಬಾರ್ದು. ಗಾಡಿಗೆ ತಕ್ಕಾಗಿ ಲೋಡ್ ಅಲ್ಲ, ಪ್ರಾಣಿಗೆ ತಕ್ಕಾಗಿ ಲೋಡ್. ಯಾವತ್ತೂ ಅಷ್ಟೇ, ಯಾವುದೇ ಅಷ್ಟೇ. ಇಷ್ಟು ಎಕರೆ ಉಳುಮೆ ಮಾಡಬೇಕು ಅಂತಂದರೆ ಏರಿಯಾ ಅಂದರೆ ವಿಸ್ತೀರ್ಣದ ಬಗ್ಗೆ ಟೈಮ್ ಅಲ್ಲ, ಎತ್ತುಗಳ ಬಗ್ಗೆ ನಾವು ಟೈಮ್ನ ಫಿಕ್ಸ್ ಮಾಡಬೇಕು. ಇಷ್ಟು ಎಕರೆ ಉಳಬೇಕಾದ್ರೆ ಈ ಎತ್ತಿಗೆ ಒಪ್ಪತ್ತಾದರೆ ಇನ್ನೊಂದು ಎತ್ತಿಗೆ 2 ಗಂಟೆಯಲ್ಲೇ ಉಳ್ಬೋದು. ಹಾಗಾಗ್ಬಿಟ್ಟು ನಾವು ಇವನ್ನೆಲ್ಲ ಚಿಂತನೆ ಮಾಡಿ ಅವುಗಳ ಶಕ್ತಿ ಮನಸ್ಸು ಮೇಲೆ ಅತಿಕ್ರಮಣ ಮಾಡ್ದೇನೆ ರೈತರು ದುಡಿಸ್ಕೋಬೇಕು, ತಾವು ದುಡಿದು ಮುಂದೆ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಡಾಕ್ಟ್ರೇ, ನಮ್ಮ ಕೇಳುಗರು ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು? ನಿಧಾನವಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ 944 96 37 542. ಇನ್ನೊಂದು ಸಲ ಹೇಳ್ತೀನಿ, 944 963 7542. ಮತ್ತೂ ಒಂದ್ಸರಿ ಹೇಳ್ಬಿಡಿ. 944 96 37 542. ಒಳ್ಳೆಯದು ಡಾಕ್ಟರ್ ರಾಘವ ಅವರೇ, ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಾ. ನಮಸ್ಕಾರ. ನಮಸ್ಕಾರ.